ವೀಕ್ಷಕರೇ, ಇದೊಂದು ಸೈತಾನಗಳನ್ನ ಪೂಜೆ ಮಾಡುವ ಒಬ್ಬ ಸೈಕೋ ಕಿಲ್ಲರ್ನ ಕಥೆ. ಈ ಕಥೆಯಲ್ಲಿ ಕೊಲೆಗಳು ಎಷ್ಟು ನಿಗೂಢವಾಗಿರ್ತವೆ ಅಂದ್ರೆ ಕೊಲೆಗಾರ ಕೊಲೆ ನಡೆದಿರೋ ಸ್ಥಳಕ್ಕೆ ಬಂದಿರುವ ಯಾವುದೇ ಸುಳಿವು ಇರೋದಿಲ್ಲ. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕೊಲೆಗಾರ ಆ ಜಾಗಕ್ಕೆ ಹೋಗ್ತಾನೆ ಇರಲಿಲ್ಲ. ಕುಂತಲ್ಲಿಯೇ ತಾನು ಟಾರ್ಗೆಟ್ ಮಾಡಿದ ಕುಟುಂಬವನ್ನ ದಾರುಣವಾಗಿ ಕೊಲ್ತಿದ್ದ. ಇದೆಲ್ಲ ಹೇಗೆ ಸಾಧ್ಯ? ಕಥೆಯಲ್ಲಿ ನೋಡೋಣ ಬನ್ನಿ. ಕಥೆ ಶುರುವಿನಲ್ಲಿ ಒಂದು ಹುಡುಗಿ ತನ್ನ ಪಾಡಿಗೆ ತಾನು ಮನೇಲಿ ಇರ್ತಾಳೆ. ಆಗ ಒಂದು ಸ್ಟ್ರೇಂಜರ್ ಕಾರ್ ಬರೋದನ್ನ ಕಿಟಕಿಯಲ್ಲಿ ನೋಡ್ತಾಳೆ. ಯಾರಿರ್ಬೋದು ಅಂತ ಆ ಕಾರ್ ಹತ್ರ ಬಂದಾಗ ಹಿಂದೆಯಿಂದ ಕುಕ್ಕು ಅಂತ ಒಬ್ಬ ಗಂಡಸಿನ ಧ್ವನಿ ಬರುತ್ತೆ. ಯಾರೆಂದು ಹಿಂತಿರುಗಿ ಬಂದು ಮತ್ತೆ ನೋಡಿದರೆ ಇಲ್ಲಿ ಯಾರು ಇಲ್ಲ. ಕಾರ್ ಕಡೆ ನೋಡಿದ್ರೆ ಕಾರ್ ಕೂಡ ಇಲ್ಲ. ಈಗ ಸಡನ್ ಆಗಿ ಆ ಹುಡುಗಿ ಮುಂದೆ ಒಬ್ಬ ವ್ಯಕ್ತಿ ನಿಂತಿರ್ತಾನೆ. ಇವನ ಮುಖ ಪೇಂಟೆಡ್ ಫೇಸ್ ತರ ಇರುತ್ತೆ. ವಿಚಿತ್ರವಾಗಿರ್ತಾನೆ, ವಿಚಿತ್ರವಾಗಿ ಮಾತಾಡ್ತಾನೆ. ಈ ಹುಡುಗಿ ಹತ್ರ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಹೋ, ನೀನ್ ಇಲ್ಲಿದ್ದೀಯಾ? ಎಲ್ಲರೂ ಮಾತಾಡ್ಕೋತಿರೋ ಬರ್ತ್ಡೇ ಹತ್ರ ಇರೋ ಪುಟ್ಟ ಹುಡುಗಿ ನೀನೇನಾ? ಇವತ್ತು ನಾನು ನನ್ನ ಲಾಂಗ್ ಲೆಗ್ಸ್ ನ ಧರಿಸ್ತೀನಿ ಅಂತ ಅನ್ನಿಸ್ತಿದೆ ಅಂತ ಹೇಳಿದಾಗ ಅಲ್ಲಿಗೆ ಸೀನ್ ಕಟ್ ಆಗುತ್ತೆ. ಈಗ ಪ್ರೆಸೆಂಟ್ ಗೆ ಬಂದ್ರೆ ವಿಲಿಯಂ ಕಾರ್ಟರ್ ಎಂಬ FBI ಆಫೀಸರ್ ಅವನ ಟೀಮ್ ಗೆ ಟಾಸ್ಕ್ ಕೊಡ್ತಿದ್ದಾನೆ. ಇವಳ ಹೆಸರು ಲೀ ಹಾರ್ಕರ್. ಈಕೆ ಈ ವಿಲಿಯಂ ಕಾರ್ಟರ್ ಕೆಳಗೆ ಕೆಲಸ ಮಾಡುವ ಓರ್ವ FBI ಏಜೆಂಟ್. ತುಂಬಾನೇ ಇಂಟೆಲಿಜೆಂಟ್ ಆಫೀಸರ್. ಹಾಗಾಗಿ ಈ ಸೈಕೋ ಕಿಲ್ಲರ್ ಕೇಸ್ ನ ಕೊಲೆಗಾರನ ಕಂಡು ಹಿಡಿಯೋದಕ್ಕೆ ವಿಲಿಯಮ್ಸ್ ಟೀಮ್ ನಲ್ಲಿ ನೇಮಕ ಮಾಡಿರ್ತಾರೆ. ಈಗ ಸಿನಿಮಾ ಕತೆಗೆ ಬರೋಣ. ವಿಲಿಯಮ್ಸ್ ಕಾರ್ಟರ್ ಈ ಮನೆಯನ್ನ ತೋರಿಸಿ ಲೀಗೆ ಹೇಳ್ತಾನೆ, ಈ ಮನೆಯಲ್ಲಿ 12 ವರ್ಷದಿಂದ 4 ಜನ ಇರೋ ಒಂದು ಫ್ಯಾಮಿಲಿ ವಾಸ ಮಾಡ್ತಿದ್ರು. ತುಂಬಾ ಒಳ್ಳೆಯವರು. ಅಪ್ಪ ಕಾಲೇಜಲ್ಲಿ ಥ್ರೋಬಾಲ್ ಕೋಚ್, ಅಮ್ಮ ಚರ್ಚ್ ಹತ್ರ ಬೇಕರಿ ಇಟ್ಕೊಂಡಿದ್ರು. ಆದ್ರೆ 1 ತಿಂಗಳ ಹಿಂದೆ ಅವರೆಲ್ಲರೂ ಕೊಲೆಯಾಗಿದ್ದಾರೆ. ಸತ್ತಿದ್ದು 4 ಜನ. ಅದರಲ್ಲಿ 3 ಕೊಲೆ, 1 ಆತ್ಮಹತ್ಯೆ. ಗಂಡನಿಗೆ ಹೆಂಡತಿ ಮೇಲೆ ಅದೇನು ಕೋಪ ಇತ್ತೋ ಗೊತ್ತಿಲ್ಲ. ಕಿಚನ್ ನಲ್ಲಿರೋ ಚಾಕು ತಗೊಂಡು ಅದರ ಹ್ಯಾಂಡಲ್ ಕಳ್ಕೊಳ್ಳೋವರೆಗೂ 61 ಸಲ ಅವನ ಹೆಂಡತಿಗೆ ಚುಚ್ಚಿದ್ದಾನೆ. ಕೊಲೆಯಾದ ಜಾಗದಲ್ಲಿ ಕೋಡೆಡ್ ಆಲ್ಫಾಬೆಟ್ ಅಲ್ಲಿ ಬರೆದಿರೋ ಒಂದು ಲೆಟರ್ ಸಿಕ್ಕಿದೆ. ಅದರಲ್ಲಿರೋ ಹ್ಯಾಂಡ್ ರೈಟಿಂಗ್ ಈ ಫ್ಯಾಮಿಲಿಯ ಯಾರಿಗೂ ಸಂಬಂಧಪಟ್ಟಿಲ್ಲ. ಇದರಲ್ಲಿ ಬರೆದಿರೋ ಲ್ಯಾಂಗ್ವೇಜ್ ಯಾವುದು ಅಂತ ಗೊತ್ತಿಲ್ಲ. ಆದ್ರೆ ಲಾಂಗ್ ಲೆಗ್ಸ್ ಅನ್ನೋ ಸಿಗ್ನೇಚರ್ ಮಾತ್ರ ಇಂಗ್ಲಿಷ್ ನಲ್ಲಿದೆ. 30 ವರ್ಷಗಳಿಂದ 10 ಮನೆಯಲ್ಲಿ 10 ಕುಟುಂಬ ಇದೇ ಪ್ಯಾಟರ್ನ್ ಅಲ್ಲಿ ಕೊಲೆಯಾಗಿದ್ದಾರೆ. ಅಷ್ಟು ಕೊಲೆಗಳಲ್ಲೂ ಸಿಕ್ಕಿರೋದು ಒಂದೇ ತರ ಲೆಟರ್, ಒಂದೇ ಸಿಗ್ನೇಚರ್, ಲಾಂಗ್ ಲೆಗ್ಸ್. ಯಾರೋ ಇದನ್ನ ಕುಟುಂಬದ ತಂದೆಯಿಂದ ಮಾಡಿಸ್ತಿದ್ದಾರೆ. ಇಲ್ಲಿವರೆಗೂ ಇದನ್ನೆಲ್ಲ ಯಾರು ಮಾಡಿದ್ದಾರೆ ಅಂತ ಪತ್ತೆ ಹಚ್ಚೋದಕ್ಕೆ ಸಾಧ್ಯನೇ ಆಗಿಲ್ಲ. ನಿನಗೆ ಇದ್ರ ಬಗ್ಗೆ ಏನನ್ಸುತ್ತೆ ಅಲ್ಲಿ ಅಂತ ಕಾರ್ಟರ್ ಕೇಳ್ತಾನೆ. ಆಗ ಅಲ್ಲಿ ಈ ಎಲ್ಲಾ ಫ್ಯಾಮಿಲಿಲೂ ಒಂದು ಕಾಮನ್ ಫ್ಯಾಕ್ಟರ್ ಏನಿದೆ ಅಂತ ಕೇಳ್ತಾಳೆ. ಆಗ ಕಾರ್ಟರ್, ಈ ಎಲ್ಲಾ ಫ್ಯಾಮಿಲಿಯಲ್ಲೂ 14ನೇ ತಾರೀಕು ಬರ್ತ್ಡೇ ಇರುವ ಮಗಳಿದ್ದಾಳೆ. ಸದ್ಯಕ್ಕೆ ನಮ್ಮ ಹತ್ರ ಈ ಪ್ರಕರಣದ ಬಗ್ಗೆ ಇಷ್ಟೇ ಮಾಹಿತಿ ಇರೋದು. ನಿನ್ನ ಕೆಲಸವನ್ನ ನೀನು ಶುರು ಮಾಡು ಎಂದು ಹೇಳಿ ಫೈಲ್ ಕೊಟ್ಟು ಹೊರಡ್ತಾನೆ. ಲೀ ತನ್ನ ಕೆಲಸವನ್ನ ಶುರು ಮಾಡ್ತಾಳೆ. ಈ ಕೇಸ್ ನ ತುಂಬಾ ಸ್ಟಡಿ ಮಾಡಿ ಒಂದು ರಿಪೋರ್ಟ್ ಮಾಡಿ ಕಾರ್ಟರ್ಗೆ ಹೇಳ್ತಾಳೆ. ಕೊಲೆಗಾರ ಯಾವ ಮನೆಗೂ ಒತ್ತಾಯದಿಂದ ಎಂಟ್ರಿ ಆಗಿಲ್ಲ. ಫೋರೆನ್ಸಿಕ್ ರಿಪೋರ್ಟ್ ಪ್ರಕಾರ ಕೊಲೆಗಾರ ಮನೆಗೆ ಹೋಗೇ ಇಲ್ಲ. ಅಲ್ಲಿ ಸತ್ತ ಕುಟುಂಬದವರ ಗುರುತು ಬಿಟ್ರೆ ಬೇರೊಬ್ಬ ವ್ಯಕ್ತಿಯ ಯಾವ ಗುರುತು ಇಲ್ಲ. ಅವರೆಲ್ಲ ಮನೆಯ ಒಳಗಡೆನೆ ಯಾವುದರಿಂದಲೋ ಸತ್ತಿದ್ದಾರೆ. 2 ಗನ್ ಶಾಟ್ಸ್ ಲೈಸೆನ್ಸ್ಡ್ ಗನ್ ಇಂದಾನೆ ಶೂಟ್ ಆಗಿದೆ, ಅದು ತಂದೆಯಿಂದ. ನಡೆದಿರೋ 10 ಕೊಲೆಗಳಲ್ಲಿ 8 ಸಲ ಕಿಚನ್ ನಲ್ಲಿರೋ ಚಾಕುವಿನಿಂದ ಕೊಂದ್ರೆ 2 ಸಲ ಟೂಲ್ಸ್ ಬಾಕ್ಸ್ ಅಲ್ಲಿರೋ ಸುತ್ತಿಗೆಯಿಂದ. ಈ ಶಾರ್ಟ್ ಗನ್, ಚಾಕು ಎಲ್ಲ ಯೂಸ್ ಮಾಡಿರೋ ಲಾಂಗ್ ಲೆಗ್ಸ್ ಖಂಡಿತ ಮನೆಯೊಳಗೆ ಇರಲೇಬೇಕು. ಆದ್ರೆ ಫಿಸಿಕಲ್ ಎವಿಡೆನ್ಸ್ ರಿಪೋರ್ಟ್ ಪ್ರಕಾರ ಅವನ ಮನೆಯಲ್ಲಿ ಇಲ್ವೇ ಇಲ್ಲ. ಲಾಂಗ್ ಲೆಗ್ಸ್ ಅಲ್ಲಿ ಇಟ್ಟಿರೋ ಲೆಟರ್ಸ್ ಒಂದಿಲ್ಲ ಅಂದಿದ್ರೆ ಅವನು ಬಂದು ಹೋಗಿರೋದು ನಮಗೆ ಗೊತ್ತಾಗ್ತಾನೆ ಇರಲಿಲ್ಲ ಅಂತ ಅಲ್ಲಿ ಹೇಳ್ತಾಳೆ. ಆಗ ಕಾರ್ಟರ್, ನೇರವಾಗಿ ಬರದೇನೆ ಕೊಲ್ಲೋದಕ್ಕೆ ಹೇಗೆ ಸಾಧ್ಯ ಅಂತ ಕೇಳ್ತಾನೆ. ಆಗ ಅಲ್ಲಿ, ಬಹುಶಃ ಈ ಫ್ಯಾಮಿಲಿ ಅವರ ಕೈಲೇ ತನ್ನ ಕೆಲಸವನ್ನ ಮಾಡಿಸ್ತಿದ್ದಾನೆ ಅಂತ ಹೇಳ್ತಾಳೆ. ಆಗ ಕಾರ್ಟರ್, ನೀನು ಹೇಳೋದು ಕೇಳಿದ್ರೆ ಮ್ಯಾನ್ಷನ್ ಮೂವಿ ಕತೆ ಇದ್ದ ಹಾಗಿದೆ. ಆ ಮೂವಿಲಿ ಕೊಲೆಗಾರನಿಗೆ ಅವನ ಫ್ಯಾಮಿಲಿಯವರೇ ಜೊತೆಗಾರರಾಗಿದ್ರು. ಹಾಗಿದ್ರೆ ನಿನ್ನ ಪ್ರಕಾರ ಲಾಂಗ್ ಲೆಗ್ಸ್ ಗೆ ಸಹಾಯ ಮಾಡೋರು ಇದ್ದಾರೆ ಅನ್ಸುತ್ತಾ ಅಂತ ಕೇಳ್ತಾನೆ. ಖಂಡಿತ ಲಾಂಗ್ ಲೆಗ್ಸ್ ಗೆ ಸಹಾಯ ಮಾಡೋರು ಇದ್ದಾರೆ ಅಂತ ಹೇಳ್ತಾಳೆ. ಡ್ಯೂಟಿ ಮುಗಿಸಿ ಇಬ್ಬರು ಮನೆಗೆ ಹೊರಡ್ತಾರೆ. ಕಾರ್ಟರ್ ಲೀಯನ್ನ ಮನೆಗೆ ಆಹ್ವಾನಿಸ್ತಾನೆ. ಒಂದು ಸಲ ನಮ್ಮ ಮನೆಗೆ ಬಂದು ನನ್ನ ಹೆಂಡತಿಯ ಜೊತೆ ಮಾತನಾಡಿ ಹೋಗು ಎಂದು ಮನೆಗೆ ಕರ್ಕೊಂಡು ಹೋಗ್ತಾನೆ. ತನ್ನ ಹೆಂಡತಿ ಮತ್ತು ಮಗಳನ್ನ ಪರಿಚಯ ಮಾಡಿಸ್ತಾನೆ. ನಂತರ ಲೀ ತನ್ನ ಮನೆಗೆ ತಾನು ಬರ್ತಾಳೆ. ಬಂದಾಗ ಹೊರಗಡೆಯಿಂದ ಏನೋ ಶಬ್ದ ಕೇಳಿದಂತಾಗುತ್ತದೆ. ನೋಡಿದರೆ ಯಾರು ಇಲ್ಲ. ಒಳಗಡೆ ಬಂದು ಅವ್ರ ಅಮ್ಮನ ಜೊತೆಲಿ ಫೋನಲ್ಲಿ ಮಾತಾಡ್ತಾ ತಾಯಿಯ ಯೋಗಕ್ಷೇಮವನ್ನು ವಿಚಾರಿಸ್ಕೊತಾಳೆ. ಅವಳ ತಾಯಿ ಕೂಡ ತನ್ನ ಮಗಳ ಕ್ಷೇಮವನ್ನು ವಿಚಾರಿಸ್ಕೊತಾಳೆ. ನಿನ್ನ ಕೆಲಸ ಹೇಗಿದೆ, ಹೇಗ್ ನಡೀತಿದೆ ಅಂತೆಲ್ಲ ಕೇಳ್ತಾಳೆ. ಕೆಲಸದ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡಿರೋದ್ರಿಂದ ಸರಿಯಾಗಿ ನಿದ್ದೆ ಮಾಡ್ತಿಲ್ವೆಂದು ಲೀ ಹೇಳ್ತಾಳೆ. ನೀನು ಹ್ಯಾಂಡಲ್ ಮಾಡ್ತಿರೋ ಕೇಸ್ ಬಗ್ಗೆ ಏನಾದ್ರು ಹೇಳ್ಬಹುದಾ ಅಂತ ಅವ್ರ ಅಮ್ಮ ಕೇಳ್ತಾಳೆ. ಆಗ ಲೀ, ಹಾಗೆಲ್ಲ ಹೇಳಲ್ಲ ಅಮ್ಮ ಎಂದು ಹೇಳ್ತಾಳೆ. ಮಾತನಾಡ್ತಿದ್ದಾಗ ಡೋರ್ ಹತ್ರ ಏನೋ ಶಬ್ದ ಕೇಳಿಸುತ್ತೆ. ಯಾರಿರ್ಬಹುದು ಅಂತ ಯೋಚಿಸ್ತಿರುವಾಗಲೇ ಯಾರೋ ಜೋರಾಗಿ ಬಾಗಿಲು ಬಡಿಯುತ್ತಾರೆ. ಯಾರೆಂದು ಲೈಟ್ ಹಾಕಿ ಕಿಟಕಿಯಲ್ಲಿ ನೋಡಿದರೆ ದೂರದಲ್ಲಿ ಯಾರೋ ನಿಂತಿರುವಂತೆ ಕಾಣಿಸುತ್ತೆ. ತಕ್ಷಣ ಹಾರ್ಕರ್ಲಿ ಗನ್ ತೆಗೆದುಕೊಂಡು ಯಾರೆಂದು ನೋಡಲು ಹೋಗುತ್ತಾಳೆ. ಆಚೆ ಬಂದು ನೋಡಿದರೆ ಯಾರು ಇಲ್ಲ. ಲೀ ಹೊರಗಡೆ ಇದ್ದಾಗ ತನ್ನ ಮನೆಯ ಒಳಗಡೆ ಯಾರೋ ಸುಳಿದಾಡುವಂತೆ ಕಾಣುತ್ತಿದೆ. ತಕ್ಷಣ ಹೆದರಿ ಮನೆಯ ಒಳಗಡೆ ಹೋಗುತ್ತಾಳೆ. ಹುಡುಕಿದರೆ ಯಾರು ಸಿಗುವುದಿಲ್ಲ. ಆದರೆ ಅವಳ ಟೇಬಲ್ ಮೇಲೆ ಒಂದು ಎನ್ವೆಲಪ್ ಕವರ್ ಇಟ್ಟು ಅದರ ಮೇಲೆ ಇದನ್ನು ಜನವರಿ 14ರವರೆಗೂ ತೆಗೆದು ನೋಡಬೇಡ ಎಂದು ಬರೆದಿರುತ್ತದೆ. ಅದರಲ್ಲಿ ಅದನ್ನು ತೆಗೆದು ನೋಡಿದಾಗ ಇದು ಲಾಂಗ್ ಲೆಗ್ಸ್ ಕಳಿಸಿರುವ ವಾರ್ನಿಂಗ್ ಲೆಟರ್ ಎಂದು ತಿಳಿಯುತ್ತದೆ. ಅದರಲ್ಲಿರುವ ಅಕ್ಷರಗಳನ್ನು ಡಿಕ್ಷನರಿಯಲ್ಲಿ ಹುಡುಕಿ ಡಿಕೋಡ್ ಮಾಡಿದಾಗ, ಈ ಪತ್ರ ನಿನಗೆ ಹೇಗೆ ಸಿಕ್ಕಿದೆ ಎಂಬುದನ್ನ ನಿನ್ನ ಜೊತೆ ಕೆಲಸ ಮಾಡುವವರಿಗೆ ಹೇಳು. ನಿನ್ನ ಅಮ್ಮನ ಎದೆ ಭಾಗವನ್ನ ಕತ್ತರಿಸಿ
ರಕ್ತದ ಮಡುವಿನಲ್ಲಿ ನಿನ್ನ ತಾಯಿಯನ್ನ ಸಾಯಿಸ್ತೇನೆ ಎಂದು ಬರೆದಿರುತ್ತದೆ. ಇದರ ಬಗ್ಗೆ ಯೋಚಿಸುತ್ತಿದ್ದಂತೆ ಕಾರ್ಟರ್ ಅರ್ಜೆಂಟ್ ಆಗಿ ಬರೋದಕ್ಕೆ ಹೇಳಿದ್ದಾರೆ ಅಂತ ಒಂದು ಕಾಲ್ ಬರುತ್ತೆ. ತಕ್ಷಣ ಲೀ ಹಾರ್ಕರ್ ಹೊರಡ್ತಾಳೆ. ಹೋಗಿ ನೋಡಿದ್ರೆ ಮತ್ತೆ ಒಂದು ಕುಟುಂಬದ ಕೊಲೆಯಾಗಿದೆ. ಕೊಲೆ ನಡೆದಿರುವ ಜಾಗದಲ್ಲಿ ಲಾಂಗ್ ಲೆಗ್ ಸಿಗ್ನೇಚರ್ ಇರುವ ಲೆಟರ್ ಸಿಕ್ಕಿದೆ. ಕಾರ್ಟರ್ ಹೇಳ್ತಾನೆ, ಈ ಬಾರಿ ನಾವು ತುಂಬಾ ಲೇಟ್ ಆಗಿ ಬಂದ್ವಿ. ಈ ಫ್ಯಾಮಿಲಿ ಒಂದು ಟ್ರಿಪ್ ಗೆ ಪ್ಲಾನ್ ಮಾಡಿದ್ರು ಅಂತ ಕಾಣುತ್ತೆ. ಅದಕ್ಕೆ ಇವ್ರು ಯಾರು ಮನೇಲಿ ಇಲ್ಲ ಅಂತ ಯಾರು ಮನೇಲಿ ಚೆಕ್ ಮಾಡೋದಕ್ಕೆ ಬರಲಿಲ್ಲ. ಲಾಸ್ ಏಂಜಲಸ್ ಗೆ ಫ್ಲೈಟ್ ಟಿಕೆಟ್ಸ್ ಮತ್ತೆ ಡಿಸ್ನಿಲ್ಯಾಂಡ್ಸ್ ಗೆ ರಿಸರ್ವೇಶನ್ ಟಿಕೆಟ್ಸ್ ಬುಕ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿ ಕೊಲೆ ಮಾಡಿದ್ದಾನೆ. ತಂದೆ ಒಬ್ಬನ ಬಿಟ್ಟು ಮಿಕ್ಕಿದವರೆಲ್ಲರ ಬಾಡಿ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಸಿಕ್ಕಿದೆ ಅಂತ ಹೇಳಿ ರೂಮ್ ಗೆ ಕರ್ಕೊಂಡು ಹೋಗಿ ಡೆಡ್ ಬಾಡಿ ತೋರಿಸ್ತಾನೆ. 1 ತಿಂಗಳಿಂದ ಕೊಳೆತ ಬಾಡಿ ಹೀಗಿರುತ್ತೆ. ಲೀನಾ ಕೊಲ್ಲಿಗೆ ಹೇಳ್ತಾಳೆ, ಅಪ್ಪನ ಬಾಡಿ ಗ್ಯಾರೇಜ್ ಅಲ್ಲಿ ಸಿಕ್ಕಿದೆ. ಕತ್ತು ಎದೆಯೆಲ್ಲ ಕಿಚನ್ ಚಾಕುವಿನಲ್ಲಿ ತಾನೇ ಚುಚ್ಕೊಂಡಿರೋ ತರ ಇದೆ. ಫೋರೆನ್ಸಿಕ್ ರಿಪೋರ್ಟ್ ಬಂದ್ಮೇಲೆ ನಾವು ಅದನ್ನ ಕನ್ಫರ್ಮ್ ಮಾಡ್ತೀವಿ ಅಂತ ಹೇಳ್ತಾಳೆ. ಇದು ನಡೆದಿರೋದು ಯಾವಾಗ ಅಂತ ಲೀ ಕೇಳಿದಾಗ ಸುಮಾರು 1 ತಿಂಗಳ ಹಿಂದೆ ಅಂತ ಹೇಳ್ತಾಳೆ. ಇಲ್ಲಿಂದ ಹೊರಟ ಲೀ ಅವರ ಅಮ್ಮನ ಜೊತೆ ಫೋನ್ ಅಲ್ಲಿ ಮಾತಾಡ್ತಾಳೆ. ಅಮ್ಮ ಕೆಲಸದಲ್ಲಿ ತುಂಬಾ ಬ್ಯುಸಿ ಇರುವ ಕಾರಣ ಈ ತಿಂಗಳು ನನ್ನ ಮನೆಗೆ ಬರೋದಕ್ಕೆ ಆಗಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಅವರ ಅಮ್ಮ, ಬರೀ ಕೆಲಸದ ಬಗ್ಗೆ ತಲೆ ಕೆಡ್ಸ್ಕೋಬೇಡ, ಸ್ವಲ್ಪ ನಿನ್ನ ಬಗ್ಗೆ ಗಮನಿಸ್ಕೊ ಅಂತ ಹೇಳ್ತಾಳೆ. ಇಲ್ಲಮ್ಮ, ನನಗೆ ತುಂಬಾ ಮುಖ್ಯವಾದ ಕೆಲಸ ಇದೆ ಅಂತ ಲೀ ಹೇಳಿದಾಗ, ಅದೇನು ಅಂತ ಕೆಲಸ ಅಂತ ಅವ್ರ ಅಮ್ಮ ಕೇಳ್ತಾಳೆ. ಅದೆಲ್ಲ ನಿನ್ನ ಹತ್ರ ಹೇಳೋದಕ್ಕೆ ಆಗಲ್ಲ, ಹೇಳಿದ್ರು ನಿನಗೆ ಅರ್ಥವಾಗಲ್ಲ ಅಂತ ಲೀ ಹೇಳ್ತಾಳೆ. ಹೋಗ್ಲಿ, ಬರೋ ತಿಂಗಳು ಬರ್ತಡೇ ದಿನ ಆದ್ರೂ ನಾನು ನಿಮ್ಮನ್ನ ನೋಡ್ಬೋದಾ ಅಂತ ಕೇಳ್ತಾಳೆ. ನಾನು ಟ್ರೈ ಮಾಡ್ತೀನಿ ಅಮ್ಮ, ಲೀ ಹೇಳ್ತಾಳೆ. ಆಗ ಅವರಮ್ಮ, ನೀನು ನಿನ್ನ ಪ್ರಯತ್ನ ಮಾಡ್ತಿದ್ಯಾ ಇಲ್ವಾ ಅಂತ ಕೇಳ್ತಾಳೆ. ಸರಿ ಅಮ್ಮ, ನಾನು ಮತ್ತೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ಬಿಡ್ತಾಳೆ. ನಂತರ ಲೀ ಕೇಸ್ ಬಗ್ಗೆ ಇನ್ನಷ್ಟು ರಿಸರ್ಚ್ ಮಾಡೋದಕ್ಕೆ ಮುಂದಾಗ್ತಾಳೆ. ಲೀ ಕೂತು ಕೇಸ್ ರಿಸರ್ಚ್ ಮಾಡ್ಬೇಕಾದ್ರೆ ಹೊರಗಿನಿಂದ ಅವಳನ್ನ ಕೂಗುವ ಶಬ್ದ ಅವಾಗವಾಗ ಬರ್ತಾನೆ ಇರುತ್ತೆ. ಅದಕ್ಕೊಂದು ಕಾರಣನೂ ಇದೆ. ಈ ಕೇಸ್ ಬಗ್ಗೆ ಹಲವಾರು ಸ್ಟಡಿಯನ್ನ ಮಾಡಿ ಕೊನೆಗೆ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡ್ತಾಳೆ. ರಿಪೋರ್ಟ್ ಅನ್ನ ರೆಡಿ ಮಾಡಿ ಕಾರ್ಟರ್ಗೆ ಹೇಳ್ತಾಳೆ, ಮೊದಲನೇ ಕೊಲೆ ಜುಲೈ 14, 1966 ಆಗುತ್ತೆ. ಮಿಕ್ಕ ಕೊಲೆಗಳೆಲ್ಲ ಬರ್ತಡೇ ಆಗೋದಕ್ಕೆ ಮುಂಚೆ ಅಥವಾ ನಂತರದ 6 ದಿನಗಳ ಒಳಗೆ ನಡೆದಿದೆ. ಈ ಕೊಲೆಗಳ ಡೇಟ್ಸ್ ಡಿಕೋಡ್ ಮಾಡಿದ್ರೆ ಒಂದು ಇನ್ವರ್ಟೆಡ್ ಟ್ರಯಾಂಗಲ್ ಬರುತ್ತೆ. ನಾನು ಅವರ ಎಲ್ಲ ಅಕ್ಷರಗಳನ್ನ ಡಿಕೋಡ್ ಮಾಡಿದ್ದೀನಿ. ಅಲ್ಲಿನ ಚರ್ಚ್ ಫಾದರ್ ವಾರಕ್ಕೊಂದು ಸಲ ಅವರ ಮನೆಗೆ ಭೇಟಿ ನೀಡುತ್ತಿದ್ದ. ಸಡನ್ ಆಗಿ ಏನಾಗಿದೆ ಅಂತ ಗೊತ್ತಿಲ್ಲ, ಬಾಕ್ಸ್ ಅಲ್ಲಿ ಇದ್ದ ಸುತ್ತಿಗೆ ತಗೊಂಡು ಆ ಫಾದರ್ ನ ಮತ್ತೆ ತನ್ನ ಹೆಂಡತಿನ ಕೊಂದು ತಾನು ಸತ್ತಿದ್ದಾನೆ. ಮಕ್ಕಳು ಸ್ಕೂಲಲ್ಲಿ ಇದರಿಂದ ತಪ್ಪಿಸಿಕೊಂಡಿದ್ದಾರೆ. ಈ ಘಟನೆ ನಡೆದಿರೋದು ಮಾರ್ಚ್ 8ರಲ್ಲಿ. ಮಗಳು ಕ್ಯಾರಿ ಆನೆ ಬರ್ತ್ಡೇ ಡೇಟ್ ಮಾರ್ಚ್ 14. ಬರ್ತ್ಡೇಯ 6 ದಿನಗಳ ನಂತರ ಈ ಘಟನೆ ನಡೆದಿದೆ. ಲಾಂಗ್ ಲೆಗ್ಸ್ ಕ್ಯಾಮರಾ ಫ್ಯಾಮಿಲಿ ಫಾರ್ಮ್ ಹೌಸ್ ಅಲ್ಲೇ ಇದ್ದಾನೆ ಅಂತ ನನ್ಗನ್ಸುತ್ತೆ. ಮತ್ತೆ ಕ್ಯಾರಿ ಆನೆ ಅವನನ್ನ ನೋಡಿರೋ ಸಾಧ್ಯತೆಗಳಿವೆ ಅಂತ ಹೇಳ್ತಾಳೆ. ಆಗ ಕಾರ್ಟರ್, ಮತ್ತೆ ಈ 13 ಡೇಟ್ ಯಾಕೆ ಮಿಸ್ ಆಗಿದೆ ಅಂತ ಕೇಳ್ತಾನೆ. ಅದರ ಬಗ್ಗೆ ನನಗೆ ಇನ್ನೂ ಗೊತ್ತಿಲ್ಲ. ಇವತ್ತಿನಿಂದ 3 ದಿನ ಬಾಕಿ ಇದೆ. ಲಾಂಗ್ ಲೆಗ್ಸ್ ಮತ್ತೆ ಕೊಲ್ಲಬಹುದು ಎಂದು ಹೇಳುತ್ತಾಳೆ. ಆಗ ಕಾರ್ಟರ್, ಕ್ಯಾರಿ ಇನ್ನೂ ಜೀವಂತವಾಗಿದ್ದಾಳ ಅಂತ ಕೇಳ್ತಾನೆ. ಹೌದು, ವಾಟರ್ ರಾಕ್ ಎಂಬ ಸೈಕಿಯಾಟ್ರಿಕ್ ಹಾಸ್ಪಿಟಲ್ ನಲ್ಲಿ ಇದ್ದಾಳೆ ಅಂತ ಲೀ ಹೇಳ್ತಾಳೆ. ತಕ್ಷಣ ಈ ಮೊದಲನೇ ಕೊಲೆಯ ಪ್ರಕರಣಕ್ಕೆ ಸಂಬಂಧಪಟ್ಟ ಫ್ಯಾಮಿಲಿಯ ಫಾರ್ಮ್ ಹೌಸ್ ಗೆ ಭೇಟಿ ನೀಡ್ತಾರೆ. ಫಾರ್ಮ್ ಹೌಸ್ ಗೆ ಹೋಗಿ ಹುಡುಕಿದಾಗ ಈ ರೀತಿಯ ಒಂದು ಶಿಲ್ಬೆ ಕಾಣುತ್ತೆ. ಆ ಶಿಲ್ಬೆಯನ್ನ ತೆಗೆದು ನೋಡಿದಾಗ ಅದರ ಕೆಳಗೆ ಒಂದು ಬಾಕ್ಸ್ ಅಲ್ಲಿ ಈ ರೀತಿಯ ಒಂದು ಗೊಂಬೆ ಸಿಗುತ್ತೆ. ಆ ಗೊಂಬೆಯನ್ನ ಲ್ಯಾಬ್ ಗೆ ತೆಗೆದುಕೊಂಡು ಹೋಗಿ ಪರೀಕ್ಷಿಸಿದಾಗ ಅಲ್ಲಿನ ಲ್ಯಾಬ್ ಟೆಕ್ನಿಷಿಯನ್ ಹೇಳ್ತಾನೆ, ಈ ಗೊಂಬೆಯನ್ನ ಕೈಯಿಂದಾನೇ ಯಾರೋ ತಯಾರಿಸಿದ್ದಾರೆ. ತಲೆ, ಕೈ, ಬಾಡಿ ಎಲ್ಲವನ್ನು ಕಾಟನ್ ಇಂದ ಮಾಡಿದ್ದಾರೆ. ಕೂದಲು ಮಾತ್ರ ನಿಜವಾದ ಮನುಷ್ಯರದ್ದೇ ಹಾಕಿದ್ದಾರೆ. ಓವರ್ ಆಲ್ ಒಳ್ಳೆ ಕಲಾವಿದನೇ ಇದನ್ನ ಮಾಡಿದ್ದಾನೆ ಅಂತ ಹೇಳ್ತಾನೆ. ಆಗ ಕಾರ್ಟರ್, ಈ ಬಾಲ್ ಯಾವುದು ಅಂತ ಕೇಳ್ತಾನೆ. ಟೆಕ್ನಿಷಿಯನ್ ಹೇಳ್ತಾನೆ, ಈ ಬಾಲ್ ತಲೆ ಒಳಗಡೆ ಸಿಕ್ಕಿದೆ. ನಾನು ಇದನ್ನ ಬ್ರೈನ್ ಅಂತ ಕರಿತೀನಿ. ಇದು ನೋಡೋಕೆ ಹೀಗಿದೆ, ಆದ್ರೆ ನೋಡಿ ಎಂದು ಹೇಳಿ ಅದರಿಂದ ಬರುವ ಈ ರೀತಿಯ ಸೌಂಡ್ ಅನ್ನ ಕೇಳಿಸ್ತಾನೆ. ಈ ಶಬ್ದದ ಪರಿಚಯ ಲೀಗೆ ಈಗಾಗಲೇ ಇರುತ್ತೆ. ಈಗ ಕಾರ್ಟರ್, ಈ ಬ್ರೈನ್ ಅಂದ್ರೆ ಈ ಬಾಲ್ ಅನ್ನ ಓಪನ್ ಮಾಡಿ ನೋಡಬಹುದಾ ಅಂತ ಕೇಳ್ತಾನೆ. ಖಂಡಿತ ಮಾಡಬಹುದು, ಆದ್ರೆ ಇದರಿಂದ ನಿಮ್ಮ ಕೇಸ್ಗೆ ಯಾವುದೇ ಸೊಲ್ಯೂಷನ್ ಸಿಗೋದಿಲ್ಲ, ಯಾಕಂದ್ರೆ ಅದರೊಳಗೆ ಏನೂ ಇಲ್ಲ ಅಂತ ಲ್ಯಾಬ್ ಟೆಕ್ನಿಷಿಯನ್ ಹೇಳ್ತಾನೆ. ಸರಿ, ಹಾಗಿದ್ರೆ ಮೆಂಟಲ್ ಹಾಸ್ಪಿಟಲ್ ಗೆ ಹೋಗಿ ಕ್ಯಾರಿಯನ್ನ ನೋಡೋಣ ಅಂತ ಅಲ್ಲಿಂದ ಹೊರಡ್ತಾರೆ. ಇವರು ಅಲ್ಲಿಗೆ ಹೋಗೋದಕ್ಕೆ ಮುಂಚೆನೆ ಲಾಂಗ್ ಲೆಗ್ಸ್ ಆಲ್ರೆಡಿ ಆ ಹಾಸ್ಪಿಟಲ್ ಗೆ ಹೋಗಿ ಕ್ಯಾರಿ ಆನಿಯನ್ನ ಮಾತಾಡಿಸಿರ್ತಾನೆ. ಅವನು ತನ್ನ ಮಾಟ ಮಂತ್ರದ ಶಕ್ತಿಯನ್ನ ಬಳಸಿ ಅವಳನ್ನ ವಶೀಕರಿಸಿರ್ತಾನೆ. ಈಗ ಲೀ ಮತ್ತೆ ಕಾರ್ಟರ್ ಕ್ಯಾರಿ ಆನಿ ಬಗ್ಗೆ ವಿಚಾರಿಸಲು ಸೈಕಿಯಾಟ್ರಿಕ್ ಹಾಸ್ಪಿಟಲ್ ಗೆ ಬಂದಿರ್ತಾರೆ. ಅವಳ ಬಗ್ಗೆ ಡಾಕ್ಟರ್ ನ ಕೇಳಿದಾಗ 2 ದಿನದ ಹಿಂದೆ ನೋಡಿದ್ರೆ ಕ್ಯಾರಿ ಆನಿ ಚಲನವಲನವಿಲ್ಲದ ಡೆಡ್ ಬಾಡಿ ತರ ಇದ್ಲು. ಏನ್ ಕೇಳಿದ್ರು ರೆಸ್ಪಾಂಡ್ ಮಾಡ್ತಿರ್ಲಿಲ್ಲ. ಆದ್ರೆ ನಿನ್ನೆ ಅವಳನ್ನ ಕೇಳಿಕೊಂಡು ಒಬ್ಬ ವಿಸಿಟರ್ ಬಂದಿದ್ರು. ಈ ಹಿಂದೆ ಅವಳನ್ನ ಕೇಳಿಕೊಂಡು ಈ ರೀತಿ ಯಾರು ಬಂದಿರಲಿಲ್ಲ. ಆದ್ರೆ ಆ ವ್ಯಕ್ತಿ ಬಂದ ಮೇಲೆ ಅವಳಲ್ಲಿ ಅದೆಂತ ಬದಲಾವಣೆ ಕಾಣಿಸ್ತು ಅಂದ್ರೆ, ಸಡನ್ ಆಗಿ ಅವಳ ಬ್ರೈನ್ ಅಲ್ಲಿ ಯಾರೋ ಸ್ವಿಚ್ ಆನ್ ಮಾಡ್ದಂಗೆ ಅವಳ ಮೆಮೊರೀಸ್ ಎಲ್ಲ ಇದ್ದಕ್ಕಿದ್ದಂಗೆ ವಾಪಸ್ ಬಂದ್ಬಿಡ್ತು. 8 ವರ್ಷದಿಂದ ನಾನು ಅವಳನ್ನ ಈ ರೀತಿ ನೋಡೇ ಇರಲಿಲ್ಲ ಅಂತ ಹೇಳ್ತಾನೆ. ಆಗ ಕಾರ್ಟರ್, ಬಂದವ್ರನ್ನ ನೀವು ನೋಡಿದ್ರ ಅಂತ ಕೇಳ್ತಾನೆ. ಆ ಸಮಯದಲ್ಲಿ ನಾನು ಇಲ್ಲಿ ಇರ್ಲಿಲ್ಲ, ಅದರ ರಿಜಿಸ್ಟರ್ ಅಲ್ಲಿ ಅವರ ಹೆಸರಿದೆ ಎಂದು ತೋರಿಸ್ತಾನೆ. ರಿಜಿಸ್ಟರ್ ನೋಡಿದ್ರೆ ಲೀ ಹಾರ್ಕರ್ ಹೆಸರನ್ನು ಬರೆದು ವಿಸಿಟ್ ಮಾಡಿರೋದು ಗೊತ್ತಾಗುತ್ತೆ. ಇದನ್ನ ನೋಡಿದ ಕಾರ್ಟರ್ಗೆ ಲೀ ಹಾರ್ಕರ್ಗೂ ಈ ಕಿಲ್ಲರ್ ಲಾಂಗ್ ಲೆಗ್ಸ್ ಗೂ ಏನೋ ಕನೆಕ್ಷನ್ ಇದೆ ಅಂತ ಅನುಮಾನ ಬರುತ್ತೆ. ನೀವು ಇನ್ನೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಿಮಗಾಗಿ ಒಳ್ಳೊಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಹಾರರ್ ಸಿನಿಮಾ ಕಥೆಗಳನ್ನ ನಿಮ್ಮ ಮುಂದೆ ತರ್ತೀನಿ. ಮತ್ತೆ ಬೇರೆ ಭಾಷೆಯಲ್ಲಿ ನೀವು ನೋಡಿ ಅರ್ಥವಾಗದೇ ಇರೋ ಸಿನಿಮಾದ ವಿವರಣೆ ಬೇಕಂದ್ರೆ ಆ ಸಿನಿಮಾದ ಹೆಸರನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಆಗೋದನ್ನ
ಅನ್ನೋದನ್ನ ಮಾತ್ರ ಮರಿಬೇಡಿ. ಈಗ ಲೀ ಕ್ಯಾರಿ ಆನಿಯನ್ನ ಮೀಟ್ ಮಾಡಿ ನಿನ್ನ ಜೊತೆ ಮಾತಾಡೋದಕ್ಕೆ ಸಮಯ ಕೊಟ್ಟದಕ್ಕೆ ತುಂಬಾ ಥ್ಯಾಂಕ್ಸ್ ಕ್ಯಾರಿ ಎಂದು ಹೇಳುತ್ತಾಳೆ. ಆಗ ಕ್ಯಾರಿ, ನಾನು ನಿಮ್ಮನ್ನು ಇದಕ್ಕೆ ಮುಂಚೆ ನೋಡಿರುವ ಹಾಗಿದೆ ಎಂದು ಹೇಳ್ತಾಳೆ. ಆಗ ಲೀ, ನನಗೆ ಹಾಗೆ ಅನಿಸುತ್ತಿಲ್ಲ ಅನ್ನುತ್ತಾಳೆ. ಆಗ ಕ್ಯಾರಿ, ನೀವು ನನ್ನ ಮನೆಗೆ ಬಂದಿದ್ದೀರಿ ಅಥವಾ ನಿಮ್ಮನ್ನೇ ಹೋಲುವ ಬೇರೊಬ್ಬರು ನಮ್ಮ ಮನೆಗೆ ಬಂದಿರಬಹುದು ಎಂದು ಹೇಳ್ತಾಳೆ. ಆಗ ಲೀ, ಈಗ ನಿನಗೆ ಯಾವ ರೀತಿ ಫೀಲ್ ಆಗುತ್ತಿದೆ ಅಂತ ಕೇಳ್ತಾಳೆ. ಈಗ ನನಗೆ ಯಾವುದೋ ಒಂದು ಕತ್ತಲೆ ನನ್ನ ಕನಸಲ್ಲಿ ಬಂದಿರುವ ಹಾಗೆ ಕಾಣಿಸ್ತಿದೆ. ಒಂದು ರೀತಿಯ ಕತ್ತಲೆಯ ಪ್ರಪಂಚನೇ ನನ್ನ ಆವರಿಸಿರುವ ಹಾಗೆ ನನಗೆ ಅನಿಸ್ತಿದೆ. ನಾನು ಯಾವ ಮೂಲೆಯಲ್ಲಿ ಇದ್ದೀನಿ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾಳೆ. ಈ ಕನಸಿನ ಮುಂಚೆಯ ನಿನ್ನ ಲೈಫ್ ನಿನಗೆ ನೆನಪಿದೆಯಾ? ನೀನ್ ಇಲ್ಲಿಗೆ ಬಂದಿರೋದು ನೆನಪಿದೆಯಾ? ನಿನ್ನ ಪೇರೆಂಟ್ಸ್ ನಿನಗೆ ನೆನಪಿದ್ದಾರೆ ಅಂತ ಕೇಳ್ತಾಳೆ. ನನ್ನ ಪೇರೆಂಟ್ಸ್ ಏನ್ ಮಾಡ್ತಿದ್ರು ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ ಅಂತ ಹೇಳಿ ಅವರ ಮನೆಯಲ್ಲಿ ನಡೆದ ಒಂದು ಘಟನೆಯನ್ನ ಹೇಳ್ತಾಳೆ. ಈ ಘಟನೆಯಲ್ಲಿ ಆ ದಿನ ಇವಳ ತಂದೆ ತಾಯಿ ತುಂಬಾ ವಿಚಿತ್ರವಾಗಿ ವರ್ತಿಸಿರ್ತಾರೆ. ತನ್ನ ಮನೆಗೆ ಬಂದ ಚರ್ಚ್ ಫಾದರ್ ನ ಇದ್ದಕ್ಕಿದ್ದಂತೆ ಅವಳ ತಂದೆ ಸಾಯಿಸಿಬಿಡ್ತಾನೆ. ನಂತರ ತನ್ನ ಹೆಂಡತಿಯನ್ನ ಕೂಡ ಸುತ್ತಿಗೆಯಿಂದ ಹೊಡೆದು ಸಾಯಿಸಿ ತಾನು ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಇಷ್ಟಕ್ಕೂ ಇವರೆಲ್ಲ ಯಾಕೆ ಹೀಗೆ ತಮ್ಮನ್ನ ತಾವೇ ಕೊಲೆ ಮಾಡ್ಕೋತಿದ್ದಾರೆ? ಇವರಿಗೆ ಏನಾಗಿದೆ? ಫೋರೆನ್ಸಿಕ್ ರಿಪೋರ್ಟ್ ಅಲ್ಲಿ ಬಂದಿರೋ ಹಾಗೆ ಈ ಕೊಲೆಗಳ ಲಾಂಗ್ ಲೆಗ್ಸ್ ತನ್ನ ಕೈಯಿಂದ ಮಾಡಿಲ್ಲ. ಲಾಂಗ್ ಲೆಗ್ಸ್ ಮನೆಗೆ ಬಂದಿರುವ ಸುಳಿವೇ ಇಲ್ಲ. ಆದರೂ ಲಾಂಗ್ ಲೆಗ್ಸ್ ತನ್ನ ಸಿಗ್ನೇಚರ್ ಇರುವ ಲೆಟರ್ ಕೊಲೆಯಾದ ಜಾಗದಲ್ಲಿ ಸಿಗುತ್ತೆ. ಇಲ್ಲಿ ನಮಗೆ ಮೂಡೋ ಪ್ರಶ್ನೆಗಳು, ಕೊಲೆಗಾರ ಆ ಜಾಗಕ್ಕೆ ಹೋಗದೆ ಹೇಗೆ ಕೊಲೆಗಳನ್ನ ಮಾಡ್ತಿದ್ದಾನೆ? ಪೊಲೀಸರಿಗೆ ಇದರ ಬಗ್ಗೆ ಡೌಟ್ ಬರಬಾರದು ಅಂದ್ರೆ ಆ ಲೆಟರ್ ಇಟ್ಟಿಲ್ಲ ಅಂದ್ರೂ ಆಗುತ್ತೆ. ಆದರೂ ಕೆಲಸ ಮುಗಿದ ಮೇಲೆ ಲಾಂಗ್ ಲೆಗ್ಸ್ ತನ್ನ ಸಿಗ್ನೇಚರ್ ಇರುವ ಲೆಟರ್ ಅನ್ನ ಯಾಕೆ ಇಡ್ತಿದ್ದಾನೆ? ಇದಕ್ಕೆಲ್ಲ ಉತ್ತರ ಮುಂದೆ ಗೊತ್ತಾಗುತ್ತೆ. ಈಗ ಲೀ ಕ್ಯಾರಿಯನ್ನ, ನಿನ್ನೆ ನಿನ್ನನ್ನು ನೋಡಲು ಯಾರೋ ಬಂದಿದ್ರಲ್ಲ, ಅವರು ಹೇಗಿದ್ದಾರೆ ಅಂತ ಹೇಳ್ತೀಯ ಅಂತ ಕೇಳ್ತಾಳೆ. ಆಗ ಕ್ಯಾರಿ, ನಾನು ಅವರನ್ನು ಎಂದಿಗೂ ಮರೆಯುವುದಿಲ್ಲ. ಅವರು ಯಾವಾಗ ಬಂದು ನನ್ನನ್ನು ಕರೆದುಕೊಂಡು ಹೋಗುತ್ತಾರೆಂದು ಕಾಯುತ್ತಿದ್ದೇನೆ. ಅವರು ಬಂದು ನನಗೆ ಏನೇ ಕೆಲಸ ಹೇಳಿದರೂ ನಾನು ಅದನ್ನು ಖಂಡಿತ ಮಾಡುತ್ತೇನೆ. ಇನ್ನೂ ಈಸಿಯಾಗಿ ಹೇಳ್ಬೇಕಂದ್ರೆ, ಅವರು ಹೇಳೋದನ್ನ ಮಾಡೋದರಲ್ಲಿ ನನಗೆ ಏನೋ ಒಂಥರ ಖುಷಿ ಸಿಗುತ್ತೆ. ಒಂದು ವೇಳೆ ಈ ಕಿಟಕಿಯಿಂದ ಹಾರಿಬಿಡು ಎಂದು ಹೇಳಿದರೆ ಸಂತೋಷದಿಂದ ಹಾರಿ ಸಾಯುತ್ತೇನೆ. ಅಥವಾ ಇದೇ ರೂಮ್ ನಲ್ಲಿ ನಿಮ್ಮನ್ನ ಕೊಲ್ಲೋದಕ್ಕೆ ಹೇಳಿದರೂ ನಾನು ಅದನ್ನ ಸಂತೋಷದಿಂದ ಮಾಡುತ್ತೇನೆ. ನಿಮ್ಮ ಹೃದಯ ಆಚೆ ಬಂದು ತನ್ನ ಬಡಿತವನ್ನು ನಿಲ್ಲಿಸ್ತಿದ್ರೆ, ನಿಮ್ಮ ಕಣ್ಣುಗುಡ್ಡೆ ಆಚೆ ಬಂದು ಕಣ್ಣೆಲ್ಲ ರಕ್ತಮಯವಾಗಿದ್ರೆ ಅದನ್ನ ನೋಡ್ತಿದ್ರೆ ನನಗೆ ತುಂಬಾನೇ ಸಂತೋಷವಾಗುತ್ತೆ. ಕ್ಯಾರಿ ಹೇಳ್ತಾಳೆ. ಆಗ ಲೀ, ನಿನ್ನ ಹತ್ತಿರ ನಿನ್ನ ಹಾಗೆ ಇದ್ದ ಒಂದು ಗೊಂಬೆ ಇದ್ದಿದ್ದು ನಿನಗೆ ನೆನಪಿದೆಯಾ ಅಂತ ಕೇಳ್ತಾಳೆ. ಆಗ ಕ್ಯಾರಿ, ನನಗೆ ನೆನಪಿಲ್ಲ. ನಿಮಗೂ ನೆನಪಿಲ್ಲ ಅಲ್ವಾ? ನಿಮ್ಮ ಮನಸ್ಸಲ್ಲಿ ಏನ್ ನೋಡ್ತಿದೆ ಅಂತ ನನಗೆ ಗೊತ್ತು ಅಂತ ಹೇಳ್ತಾಳೆ. ಇವಳ ಮಾತು ಕೇಳಿದಲ್ಲಿ ಹೆದರಿ ಹೊರಗಡೆ ಬರುತ್ತಾಳೆ. ಕ್ಯಾರಿ ಆನಿ ಜೊತೆ ಮಾತಾಡಿದ್ದನ್ನ ಕಾರ್ಟರ್ ಹತ್ರ ಲೀ ಹೇಳಿದಾಗ ಕಾರ್ಟರ್ ಹೇಳ್ತಾನೆ, ಲಾಂಗ್ ಲೆಗ್ಸ್ 1975ರಲ್ಲಿ ಒಂದು ಫ್ಯಾಮಿಲಿಯನ್ನ ಕೊಂದಿದ್ದಾನೆ. ಆದ್ರೆ ಕೊಲೆಯಾದ ಮನೆಯಲ್ಲಿ ಅವನಿರುವ ಯಾವ ಸುಳಿವು ಸಿಕ್ಕಿಲ್ಲ. ಅದಾದ ಮೇಲೆ 20 ವರ್ಷ ಕಳೆದ ಮೇಲೆ ಉಳಿದಿರೋ ಏಕೈಕ ಕ್ಯಾರಿ ಆನಿಯನ್ನ ನೋಡೋದಕ್ಕೆ ಬರ್ತಾನೆ. ಅವನು ಬಂದು ಹೋದ ಮೇಲೆ ಅವನಿಂದ ಕಷ್ಟ ಅನುಭವಿಸಿದ ಆ ಹುಡುಗಿ ನೆಮ್ಮದಿಯಾಗಿರೋ ತರ ಫೀಲ್ ಮಾಡ್ತಾಳೆ. ಇದೆಲ್ಲ ಹೇಗೆ ಅಂತ ಕಾರ್ಟರ್ ಕೇಳ್ತಾರೆ. ಆಗ ಲೀ ಹೇಳ್ತಾಳೆ, ನಾವು ಬೊಂಬೆಯನ್ನ ಕಂಡು ಹಿಡಿದ ದಿನವೇ ಅವಳು ಕಟಾಟೋನಿಯ ಕಾಯಿಲೆಯಿಂದ ಆಚೆ ಬಂದಿದ್ದಾಳೆ. ಆಗಿದ್ಮೇಲೆ ಆ ಗೊಂಬೆಗೂ ಅವಳಿಗೂ ಏನೋ ಕನೆಕ್ಷನ್ ಇರ್ಬೇಕಲ್ವಾ ಅಂತ ಹೇಳ್ತಾಳೆ. ಇದು ನಿಜನೇ ಆದ್ರೆ ಇದು ಕೋಇನ್ಸಿಡೆನ್ಸ್ ಕೂಡ ಆಗಿರಬಹುದು. ಆ ಗೊಂಬೆ ತಲೆಯನ್ನ ತೆಗೆದು ನೋಡಿದಾಗಲೇ ನಮಗೆ ಗೊತ್ತಾಗಿರೋದು ಅದರೊಳಗೆ ಏನು ಇಲ್ಲ ಅಂತ ಅಂದಾಗ ಲೀ ಹೇಳ್ತಾಳೆ, ಹೌದು, ಆದ್ರೆ ನಾವೇನೋ ಒಂದನ್ನು ಮಿಸ್ ಮಾಡುತ್ತಿದ್ದೇವೆ ಅಂತ ನನಗನ್ನಿಸ್ತಿದೆ. ಆದ್ರೆ ಅದೇನು ಅಂತ ನಮಗೆ ಗೊತ್ತಾಗ್ತಿಲ್ಲ. ಅದರ ಮೂಲಕನೇ ಇದರ ಕೆಲಸ ನಡೆಯುತ್ತಿದೆ. ಕೆಲವೊಂದು ವಾಮಾಚಾರದಲ್ಲಿ ಬೊಂಬೆಗಳನ್ನ ಬಳಸಿ ಮನುಷ್ಯರನ್ನ ಕಂಟ್ರೋಲ್ ಮಾಡೋದನ್ನ ನಾವು ನೋಡಿದ್ದೇವೆ ಅಂತ ಲೀ ಹೇಳ್ತಾಳೆ. ಆಗ ಕಾರ್ಟರ್, ಹಾಗಾದ್ರೆ ನೀನು ಹೇಳೋ ಪ್ರಕಾರ ಅವನೆಲ್ಲೋ ಕುಳಿತು ಗೊಂಬೆಯನ್ನಿಟ್ಟುಕೊಂಡು ಕೊಲೆಗಳನ್ನ ಮಾಡ್ತಿದ್ದಾನೆ ಅಂತನ? ಲಾಂಗ್ ಲೆಗ್ಸ್ ಕೇವಲ ಮನುಷ್ಯ ಅಷ್ಟೇ, ಅವನು ಮಂತ್ರವಾದಿ ಅಲ್ಲ. ಅದೆಲ್ಲ ಇರ್ಲಿ, ನಿನ್ ಹೆಸರು ಹಾರ್ಕರ್ ಲೀ ಅಂತ ಅವನಿಗೆ ಗೊತ್ತಾಯ್ತು. ಹೋದ ವಾರದವರೆಗೂ ಈ ಕೇಸ್ ಕೂಲ್ ಆಗೇ ಇತ್ತು. ಯಾವಾಗ ನೀನ್ ಇದ್ರಲ್ಲಿ ಎಂಟ್ರಿ ಆಗಿದ್ಯೋ ಅವಾಗಿಂದ ಕೇಸ್ ತುಂಬಾ ಬಿಸಿಯಾಗಿದೆ. ನೀನು ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ಯಾ. ನಾನ್ ನಿನ್ನ ಫೈಲ್ ಅನ್ನ ನೋಡಿದೆ. ನೀನು ಕೊನೆ ಬಾರಿ ನಿಮ್ಮ ಅಮ್ಮನ ಜೊತೆ ಯಾವಾಗ ಮಾತಾಡಿದ್ದು ಅಂತ ಕೇಳ್ತಾನೆ. ಈ ಕೇಸ್ಗೂ ನಾನು ನಮ್ಮ ಅಮ್ಮನ ಜೊತೆ ಮಾತಾಡೋದಕ್ಕೂ ಏನ್ ಸಂಬಂಧ ಸರ್ ಅಂತ ಲೀ ಕೇಳ್ತಾಳೆ. ಜನವರಿ 13, 1974 ನಿಮ್ಮಮ್ಮ ಪೊಲೀಸ್ಗೆ ಕಾಲ್ ಮಾಡಿ ರಿಪೋರ್ಟ್ ಮಾಡಿದ್ದಾರೆ. ಅದು ನಿನ್ನ 9ನೇ ಬರ್ತ್ಡೇಯ ಹಿಂದಿನ ದಿನ. ನಿನ್ನ ಬರ್ತ್ಡೇ 14. ಇದನ್ನ ಕೇಳಿದಲ್ಲಿ ನಿಜಾನ ಇದೆಲ್ಲ ಅಂತ ಕೇಳ್ತಾಳೆ. ಆಗ ಕಾರ್ಟರ್, ಹೌದು ನಿಜ. ಒಬ್ಬ ಮನೆಗೆ ಬಂದವನ ಬಗ್ಗೆ ಡಿಟೇಲ್ಡ್ ಆಗಿ ಹೇಳಿದ್ದಾರೆ. ಆ ವ್ಯಕ್ತಿ ಉದ್ದವಾಗಿ ತಿಳುವಾಗಿ ಇದ್ದ ಮತ್ತು ಮುಖ ಪೇಂಟ್ ಮಾಡಿರುವ ಹಾಗೆ ಇತ್ತು ಅಂತ ಹೇಳಿದ್ದಾರೆ. ಈಗ ಹೇಳು ಲೀ ಹಾರ್ಕರ್, ಈ ರೀತಿಯ ಒಬ್ಬ ವ್ಯಕ್ತಿ ನಿಮ್ಮ ಮನೆಗೆ ಬಂದಿದ್ದು ನಿನಗೆ ನೆನಪಿದೆಯಾ ಅಂತ ಕೇಳ್ತಾನೆ. ಆಗ ಲೀ, ನನಗೆ ನೆನಪಿಲ್ಲ ಅಂತ ಹೇಳ್ತಾಳೆ. ಹಾಗಿದ್ರೆ ನೀನು ಈ ಕೂಡಲೇ ನಿಮ್ಮ ಮನೆಗೆ ಹೋಗಿ ನಿಮ್ಮ ತಾಯಿಯನ್ನ ನೋಡು. ನೀನು ಚಿಕ್ಕ ವಯಸ್ಸಿದ್ದಾಗ ನಿಮ್ಮ ಮನೆಯ ಹತ್ತಿರ ಬಂದಿದ್ದ ಆ ವ್ಯಕ್ತಿಯ ಬಗ್ಗೆ ವಿಚಾರಿಸು ಎಂದು ಹೇಳಿ ಕಳಿಸುತ್ತಾನೆ. ವೀಕ್ಷಕರೇ, ನಾವು ಸಿನಿಮಾ ಶುರುವಾದಾಗ ತೋರಿಸಿದ ದೃಶ್ಯದಲ್ಲಿ ಲಾಂಗ್ ಲೆಗ್ಸ್ ಮಾತನಾಡಿಸುವುದು 9 ವರ್ಷದ ಲೀ ಹಾರ್ಕರ್ ಅನ್ನ. ಆದರೆ ಆ ದಿನ ಲಾಂಗ್ ಲೆಗ್ಸ್ ಲೀ ಹಾರ್ಕರ್ ನ ಏನು ಮಾಡಲಿಲ್ಲ. ತಾನು ಕಣ್ಣು ಹಾಕಿದ ಕುಟುಂಬವನ್ನ ಬರ್ಬರವಾಗಿ ಕೊಲೆ ಮಾಡುವ ಇವನು ಲೀ ಅನ್ನ ಯಾಕೆ ಬಿಟ್ಟ? ಕ್ಯಾರಿ ಆನಿಯನ್ನ ನೋಡೋದಕ್ಕೆ ಹಾಸ್ಪಿಟಲ್ ಗೆ ಬಂದಾಗ ರಿಜಿಸ್ಟರ್ ಅಲ್ಲಿ ಲೀ ಹಾರ್ಕರ್ ಹೆಸರು ಬರೆದಿದ್ದು ಯಾಕೆ? ಇವರಿಬ್ಬರಿಗೂ ಇರುವ ಲಿಂಕ್ ಏನು ಅಂತ ಮುಂದೆ ಗೊತ್ತಾಗುತ್ತೆ. ಈಗ ಲೀ ತಾನು 9 ವರ್ಷದವಳಾಗಿದ್ದಾಗ ತನ್ನ ತಾಯಿ ಒಬ್ಬ ಅಪರಿಚಿತ ವ್ಯಕ್ತಿಯ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಮಾಡಿರುವುದರ ಬಗ್ಗೆ ಕೇಳಿ ತಿಳಿದುಕೊಳ್ಳೋದಕ್ಕೆ ಅವರ ಅಮ್ಮನ ಮನೆಗೆ ಹೋಗ್ತಾಳೆ. ಮನೆಗೆ
ಹೋದವಳೆ ಅಮ್ಮ ನನ್ನ ಪ್ರೀತಿಯಿಂದ ತಬ್ಬಿಕೊಳ್ತಾಳೆ. ನಂತರ ಅವರ ಅಮ್ಮ ನೀನು ನನ್ನ ಹತ್ತಿರ ಒಂದು ನಿಜ ಹೇಳಬೇಕು ಅಂತ ಕೇಳ್ತಾಳೆ. ಏನು ಅಂದಾಗ ನೀನು ಪ್ರೇಯರ್ಸ್ ಮಾಡ್ತಿದ್ಯಾ ಅಂತ ಕೇಳ್ತಾಳೆ. ಲೀ ಇಲ್ಲ ಅಮ್ಮ, ಒಂದು ಸಲನೂ ನಾನು ಪ್ರೇಯರ್ ಮಾಡಿಲ್ಲ, ಅದು ಮಾಡಿದ್ರೆ ನನಗೆ ಭಯ ಆಗುತ್ತೆ ಅಂತ ಹೇಳ್ತಾಳೆ. ಅವರಮ್ಮ ತುಂಬಾ ನಗ್ತಾಳೆ. ನೀನು ಹೇಳಿದ್ದು ಸರಿ, ನಾವು ಮಾಡೋ ಪ್ರೇಯರ್ ಯಾವ ಪ್ರಯೋಜನಕ್ಕೂ ಬರೋದಿಲ್ಲ ಅಂತ ಹೇಳ್ತಾಳೆ. ಸರಿ ಅಮ್ಮ, ನಾನು ನಿನಗೆ ತಿನ್ನಲು ಏನಾದ್ರೂ ಮಾಡಿಕೊಂಡು ಬರ್ತೇನೆಂದು ಕಿಚನ್ ಗೆ ಹೊರಡ್ತಾಳೆ. ಕಿಚನ್ ನಲ್ಲಿ ಈ ರೀತಿಯ ವಸ್ತುಗಳು ಸಿಗ್ತವೆ. ನಂತರ ಅಮ್ಮ ಮಗಳು ಇಬ್ಬರು ಮಾತಾಡ್ತಾ ಕೂತಿರ್ತಾರೆ. ಆಗ ನಿನ್ನ ಬರ್ತ್ಡೇ ಇಷ್ಟು ಬೇಗ ಬಂದ್ಬಿಡ್ತಾ ಅಂತ ಅವರಮ್ಮ ಹೇಳಿದಾಗ ಲೀ ಅಮ್ಮ ನನ್ನ 9ನೇ ಬರ್ತ್ಡೇ ನಿನಗೆ ನೆನಪಿದೆಯಾ ಎಂದು ಕೇಳ್ತಾಳೆ. ಅವರಮ್ಮ ತುಂಬಾನೇ ಯೋಚಿಸಿ ಇಲ್ಲ ನನಗೆ ನೆನಪಿಲ್ಲ ಅಂತಾಳೆ. ನನಗೆ ಯಾವುದೂ ನೆನಪಿಲ್ಲ, ನಿನಗಿದೆಯಾ ಅಂತ ಕೇಳ್ತಾಳೆ. ಆಗ ಅಲ್ಲಿ ಆ ದಿನ ಏನಾಯ್ತು ಅಂತ ಕೇಳ್ತಾಳೆ. ಅವರಮ್ಮ ಮತ್ತೆ ಆಲೋಚಿಸಿ ಇಲ್ಲ ಅಂತಾಳೆ. ಇಲ್ಲ ಅಂದ್ರೆ ಅದರ ಅರ್ಥ ಏನು ಎಂದಾಗ ಇಲ್ಲ ಅಂದ್ರೆ ಇಲ್ಲ ಅಂತಾನೆ ಅರ್ಥ ಮಗಳೇ ಅಂತಾಳೆ. ಆಗ ಅಲ್ಲಿ ಆ ದಿನ ನಮ್ಮ ಮನೆಗೆ ಯಾರೋ ಬಂದಿದ್ರು ಎಂದು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ಯಲ್ಲ ಅಂದಾಗ ಆ ದಿನ ನಮ್ಮ ಮನೆಗೆ ಯಾರು ಬಂದಿಲ್ಲ, ನಮ್ಮ ಸಂಬಂಧಿಕರು ಬಂದಿಲ್ಲ, ಸಂಬಂಧ ಇಲ್ಲದವರು ಬಂದಿಲ್ಲ, ಯಾವ ನಾಯಿನೂ ಬಂದಿಲ್ಲ ಅಂತ ಹೇಳ್ತಾಳೆ. ಈ ವಿಷಯವೆಲ್ಲ ಒಂದು ಹುಡುಗಿ ತಿಳಿದುಕೊಳ್ಳುವ ವಿಷಯವಲ್ಲ ಅಂತ ಹೇಳ್ತಾಳೆ. ಅದರ ಅರ್ಥ ಏನು, ನಾನಿನ್ನೂ ಚಿಕ್ಕ ಮಗುವೇನಲ್ಲ ಅಂತ ಲೀ ಹೇಳಿದಾಗ ಕೋಪಗೊಂಡ ತಾಯಿ ನೀನಿನ್ನೂ ಮಗು ಅಲ್ಲ, ಯಾಕಂದ್ರೆ ನಿನ್ನನ್ನ ಬೆಳೆಯುವುದಕ್ಕೆ ಬಿಟ್ಟಿರೋದಕ್ಕೆ ಅರ್ಥ ಆಯ್ತಾ ಅಂತ ಗದರಿಸ್ತಾಳೆ. ನನಗೆ ಅರ್ಥ ಆಗಿಲ್ಲ ಅಂತ ಲೀ ಹೇಳಿದಾಗ ಇದೊಂಥರ ಕ್ರೂರ ಪ್ರಪಂಚ, ಅದರಲ್ಲೂ ನಿನ್ನಂತ ಚಿಕ್ಕ ಹುಡುಗಿಯರಿಗೆ ಇಲ್ಲಿ ಎಲ್ಲರಿಗೂ ಬದುಕೋದಕ್ಕೆ ಅನುಮತಿ ಇಲ್ಲ ಅಂತ ಏನೇನೋ ಮಾತಾಡ್ತಿದ್ದಾಳೆ. ಇದನ್ನ ಕಂಡ ಲೀ ನೀನ್ ಏನ್ ಮಾತಾಡ್ತಿದ್ಯಮ್ಮ, ಇದೆಲ್ಲ ಏನು ಅಂತ ಕೇಳಿದಾಗ ನಮ್ಮಿಬ್ಬರ ಒಳ್ಳೇದಕ್ಕಾಗಿ ನಾನು ಸಾಧ್ಯವಾದಷ್ಟು ಹಳೆಯದನ್ನೆಲ್ಲ ಮರ್ತು ಬಿಟ್ಟಿದ್ದೇನೆ, ಆದ್ರೆ ಚಿಕ್ಕ ವಯಸ್ಸಿನಲ್ಲಿ ನಿನಗೆ ಸಂಬಂಧಪಟ್ಟ ಯಾವ ವಸ್ತುಗಳನ್ನು ನಾನು ಬಿಸಾಡಿಲ್ಲ, ಎಲ್ಲಾ ವಸ್ತುಗಳು ಇನ್ನೂ ನಿನ್ನ ರೂಮ್ ನಲ್ಲಿ ಇದಾವೆ ಅಂತ ಹೇಳ್ತಾಳೆ. ಆಗ ಲೀ ಅವಳ ರೂಮಿಗೆ ಹೋಗಿ ತನ್ನ ವಸ್ತುಗಳನ್ನ ನೋಡ್ಬೇಕಾದ್ರೆ ಕೆಲವೊಂದು ಫೋಟೋಗ್ರಾಫ್ಸ್ ನೋಡಿದಾಗ ಈ ರೀತಿಯ ಅನುಭವ ಆಗುತ್ತೆ. ಈ ಸಿನಿಮಾ ಶುರುವಾದಾಗ ಅವಳ ತಾಯಿ ಒಬ್ಬ ಅಪರಿಚಿತನ ಜೊತೆ ಮಾತಾಡಿದ್ದು ಇವಾಗ ಲೀಗೆ ನೆನಪಾಗುತ್ತೆ. ಆ ಕ್ಷಣ ತನ್ನ ಕೈಲಿ ಕ್ಯಾಮ್ರಾ ಇದ್ದಿದ್ರಿಂದ ಲಾಂಗ್ ಲೆಗ್ಸ್ ನ ಕೆಲವು ಫೋಟೋಗಳನ್ನ ತೆಗೆದಿರ್ತಾಳೆ. ಆ ಘಟನೆ ನೆನಪಾಗಿ ಲಾಂಗ್ ಲೆಗ್ಸ್ ಫೋಟೋ ಸಿಕ್ಕಿದ ತಕ್ಷಣವೇ ಲೀ ಫೋಟೋವನ್ನ ತೆಗೆದುಕೊಂಡು ಬಂದು ಹಾರ್ಕರ್ಗೆ ತೋರಿಸಿ ಇವನೇ ಅವನು ಎಂದು ತೋರಿಸ್ತಾಳೆ. ನಿನಗೆ ನೆನಪಿಲ್ಲ ಎಂದು ಹೇಳಿದ್ದೆ, ಇದು ನಿನಗೆ ಹೇಗೆ ಸಿಕ್ತು ಅಂತ ಆರ್ಟರ್ ಕೇಳಿದಾಗ ನನ್ನ ರೂಮಿನಲ್ಲಿ ಸಿಕ್ತು ಅಂತ ಹೇಳ್ತಾಳೆ. ಸರಿ ಹಾಗಾದ್ರೆ ನಿಮ್ಮ ಅಮ್ಮನನ್ನು ಕರ್ಕೊಂಡ್ ಬಾ, ಅವ್ರಿಗೆ ಏನೇನು ನೆನಪಿದೆ ಕೇಳೋಣ ಎಂದು ಹೇಳ್ತಾನೆ. ಸರಿ ಕರ್ಕೊಂಡು ಬರ್ತೀನಿ, ಆದ್ರೆ ಈಗಲೇ ಬೇಡ, ಇದನ್ನ ಇಟ್ಕೊಂಡು ಅವನನ್ನು ಹುಡುಕಲು ಖಂಡಿತ ಸಾಧ್ಯವಾಗುತ್ತೆ ಅಂತ ಹೇಳಿ ಲಾಂಗ್ ಲೆಗ್ಸ್ ನ ಹುಡುಕಲು ಶುರು ಮಾಡ್ತಾರೆ. ಕೊನೆಗೂ ಲಾಂಗ್ ಲೆಗ್ಸ್ ಒಂದು ಕಡೆ ಸಿಕ್ಕಿ ಬೀಳ್ತಾನೆ. ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ವಿಚಾರಣೆ ಮಾಡ್ತಾರೆ. ವಿಚಾರಣೆಯಲ್ಲಿ ಅವನ ಹೆಸರು ಡೇಲ್ ಫರ್ಡಿನಾಂಡ್ ಕಾಬಲ್ ಎಂದು ಹೇಳ್ತಾನೆ. ನಿನ್ನ ಇನ್ನೊಂದು ಹೆಸರು ಲಾಂಗ್ ಲೆಗ್ಸ್ ಅಲ್ವಾ ಅಂದಾಗ ನಾನು ಲೀ ಅನ್ನು ಯಾವಾಗ ನೋಡ್ತೀನಿ ಅಂತ ಕೇಳ್ತಾನೆ. ಲೀ ಅಂದ್ರೆ ಯಾರು ಅಂತ ಕೇಳಿದಾಗ ಲೀ ಹಾರ್ಕರ್, ಅವಳು ತುಂಬಾ ಚೆನ್ನಾಗಿ ಹಾಡ್ತಾಳೆ. ಲೀ ಹಾರ್ಕರ್ ನಿನಗೆ ಹೇಗೆ ಗೊತ್ತು ಅಂತ ಕೇಳಿದಾಗ ನನ್ನ ಫ್ರೆಂಡ್ ಅವರ ಫ್ರೆಂಡ್ ಅವರ ಫ್ರೆಂಡ್, ಮತ್ತೆ ಈ ನನ್ನ ಫ್ರೆಂಡ್ ಗೆ ನಾನು ಅವಳಿಗೆ ಹ್ಯಾಪಿ ಬರ್ತ್ಡೇ ಹೇಳಬೇಕು ಅಂತ ತುಂಬಾ ಆಸೆ. ಅಷ್ಟೇ ಅಲ್ಲ, ಇದನ್ನ ಹೇಳಬೇಕಾದ್ರೆ ನೀವುಗಳು ಅವಳ ಜೊತೆ ಇರಬೇಕು ಅನ್ನೋದು ಅವಳ ಆಸೆ ಎಂದು ಹೇಳಿ ಹ್ಯಾಪಿ ಬರ್ತ್ಡೇ ಟು ಯು ಲೀ ಹಾರ್ಕರ್ ಅಂತ ವಿಶ್ ಮಾಡ್ತಾರೆ. ಈಗ ಕಾರ್ಟರ್ ಎಲ್ಲರನ್ನು ಆಚೆ ಕಳಿಸಿ ಹಾರ್ಕರ್ ಮತ್ತೆ ಇನ್ನೊಬ್ಳು ಆಫೀಸರ್ ನ ಇರಿಸಿಕೊಂಡು ಮಾತಾಡಿಸ್ತಾನೆ. ಆ ಆಫೀಸರ್ ಹೇಳ್ತಾಳೆ ಅವನು ಹಿಡಿದಿದ್ದ ಲಗೇಜಸ್ ಅಲ್ಲಿ ನೋಟ್ ಬುಕ್ಸ್ ಇದ್ವು. ಆ ನೋಟ್ ಬುಕ್ಸ್ ಅಲ್ಲಿ ಆ ಕೊಲೆಗಳಾದ ಜಾಗದಲ್ಲಿ ಸಿಕ್ಕ ಲೆಟರ್ಸ್ ಅಲ್ಲಿ ಇದ್ದ ಹ್ಯಾಂಡ್ ರೈಟಿಂಗ್ ಪತ್ತೆಯಾಗಿದೆ. ಎಲ್ಲವೂ ಸೈತಾನ ಲ್ಯಾಂಗ್ವೇಜ್ ಅಲ್ಲಿ ಬರೆದಿದೆ. ಇಲ್ಲಿವರೆಗೆ ಕಾಬಲ್ ಕೊಂದಿರುವುದಕ್ಕೆ ಯಾವುದೇ ಫಿಸಿಕಲ್ ಎವಿಡೆನ್ಸ್ ಇಲ್ಲ. ಅವನು ಸೈತಾನಗಳ ಪೂಜೆ ಮಾಡ್ತಾನೆ ನಿಜ, ಆದರೆ ಇದಕ್ಕೆ ನಮ್ಮ ದೇಶದಲ್ಲಿ ಅನುಮತಿ ಇದೆ. ಈಗ ನಮ್ಗಿರೋ ಗೊಂದಲ ಏನಂದ್ರೆ ಅವನಿಗೆ ನಿನ್ನ ಬಗ್ಗೆ ಹೇಗೆ ಅಷ್ಟು ಚೆನ್ನಾಗಿ ಗೊತ್ತು ಅಂತ. ಆಗ ಲೀ ಹೇಳ್ತಾಳೆ ಲಾಂಗ್ ಲೆಗ್ಸ್ ಒಂಟಿ ಅಲ್ಲ, ಯಾರೋ ಅವನಿಗೆ ಸಹಾಯ ಮಾಡ್ತಿರ್ಬಹುದು ಅಥವಾ ಅವನಿಗೆ ಸಹಾಯ ಮಾಡುವವರು ತುಂಬಾ ಜನ ಇರಬಹುದು. ಯಾವುದೇ ಮನೆಗೂ ಕೊಲೆಗಾರ ಫೋರ್ಸ್ಫುಲಿ ಎಂಟ್ರಿ ಆಗಿಲ್ಲ, ಅವನನ್ನ ನಂಬಿ ಕಂಫರ್ಟಬಲ್ ಆಗಿ ಒಳಗಡೆ ಬಿಟ್ಕೊಂಡಿದ್ದಾರೆ ಅಂತ ಹೇಳ್ತಾಳೆ. ಆಗ ಇನ್ನೊಬ್ಬ ಆಫೀಸರ್ ಯಾರೋ ಮೊದಲೇ ಭೇಟಿ ಮಾಡಿದವರೋ ಅಥವಾ ಪರಿಚಯ ಇರೋರೇ ಆಗಿರ್ಬೋದಲ್ವಾ ಅಂತ ಹೇಳ್ತಾಳೆ. ಆಗ ಅಲ್ಲಿ ಒಂದು ವೇಳೆ ಒಂದು ಮಗು ಅಥವಾ ಮಗುವಿನ ಹಾಗೆ ನಟಿಸುವ ಯಾರಾದ್ರೂ ಮನೆಯೊಳಗೆ ಹೋಗಿರ್ಬೋದು ಅಂತ ಹೇಳಿದಾಗ ಕಾರ್ಟರ್ ಇನ್ನೇನು ಹೇಳ್ಬೇಡ, ಅಲ್ಲಿ ಆ ಲೆಟರ್ಸ್ ಬರೆದ ವ್ಯಕ್ತಿಯನ್ನ ನಾವು ಹಿಡಿದಿದ್ದೇವೆ, ನಾವು ಸರಿಯಾಗಿ ಕೆಲಸ ಮಾಡಿದ್ರೆ ಖಂಡಿತ ಅವನ ಸಾಯೋವರೆಗೂ ಜೈಲಲ್ಲಿ ಕೊಳೆಯೋ ಹಾಗೆ ಮಾಡಬಹುದು. ಇದರ ಕತೆ ಇಲ್ಲಿಗೆ ಮುಗಿಯಿತು, ಇದರ ಹಿಂದೆ ಇನ್ಯಾರೋ ಇದ್ದಾರೆ ಅಂತ ನನಗನ್ನಿಸ್ತಾ ಇಲ್ಲ ಅಂತಾನೆ. ಆಗಲ್ಲಿ ಇದು ಇಲ್ಲಿಗೆ ಮುಗಿದಿಲ್ಲ, ಆ ಟ್ರಯಾಂಗಲ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇನ್ನೂ 13 ಕಂಪ್ಲೀಟ್ ಆಗಬೇಕು ಅಂತಾಳೆ. ಆಗ ಇನ್ನೊಬ್ಬ ಆಫೀಸರ್ 13 ಇವತ್ತೇ ಏಜೆಂಟ್ ಹಾರ್ಕರ್, ಅವನು ನಮ್ಮ ವಶದಲ್ಲಿದ್ದಾನೆ, ಅವನೇನ್ ಮಾಡಕ್ಕಾಗತ್ತೆ ಎಂದಾಗ ಅವನಿಗೆ ಸಹಾಯ ಮಾಡುವವರು ಕೊನೆ ಪಕ್ಷ ಇನ್ನೊಂದು ಕುಟುಂಬವನ್ನ ಕೊಲೆ ಮಾಡಬಹುದು ಅಲ್ವಾ, ಅದರ ಬಗ್ಗೆ ನಾವು ಯೋಚಿಸಬೇಕು. ಮತ್ತೆ ಆ ಕುಟುಂಬ ಯಾವುದು ಎಂಬುದು ಕಾಬಲ್ಗೆ ಮಾತ್ರ ಗೊತ್ತು. ಈಗ ಕಾಬಲ್ ಎಲ್ಲಿದ್ದಾನೆ ಎಂದು ಕೇಳ್ತಾಳೆ. ಅವನೀಗ ನಮ್ಮ ಕೆಳಗಡೆ ಫ್ಲೋರ್ ನಲ್ಲಿ ಇದ್ದಾನೆ ಎಂದು ಹೇಳ್ತಾರೆ. ಲೀ ಅವನು ಇರುವ ಜಾಗಕ್ಕೆ ಹೋಗ್ತಾಳೆ. ಕಾಬಲ್ ನನ್ನ ನೋಡಿದಾಗ ಲೀಗೆ ತನ್ನ ಬಾಲ್ಯದ ಭೇಟಿ ನೆನಪಾಗುತ್ತೆ. ವೀಕ್ಷಕರೇ, ಈ ಕಾನ್ವರ್ಸೇಷನ್ ಶುರು ಆಗೋಕ್ಕೂ ಮುಂಚೆ ಒಂದು ವಿಷಯ ಹೇಳ್ಬಿಡ್ತೀನಿ. ಇಲ್ಲಿ ಲೀ ಹಾರ್ಕರ್ ಕೇಳುವ ಯಾವುದೇ ಪ್ರಶ್ನೆಗೂ ಕಾಬಲ್ ಅಂದ್ರೆ ಲಾಂಗ್ ಲೆಗ್ಸ್ ನೇರವಾಗಿ ಉತ್ತರ ಕೊಡೋದಿಲ್ಲ. ಇವಳೊಂದು ಕೇಳಿದ್ರೆ ತಾನೊಂದು ಹೇಳ್ತಾನೆ. ಈ ಕಾನ್ವರ್ಸೇಷನ್ ಕನ್ಫ್ಯೂಸಿಂಗ್ ಆಗಿ ಇರುತ್ತೆ, ಆದ್ರೆ ಇದನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇದರ ಸಂಕ್ಷಿಪ್ತ ವಿವರಣೆಯನ್ನ ನಾನು ಕೊನೆಯಲ್ಲಿ ಹೇಳ್ತೀನಿ. ಲೀ ಅವನನ್ನು ಭೇಟಿಯಾದಾಗ ಕಾಬಲ್ ಹೋ ಬಂದೆಯ ಎಂದು ಖುಷಿಯಿಂದ ಆಹ್ವಾನಿಸ್ತಾನೆ. ಎಲ್ಲರೂ ಹೇಳಿದ ಆ ಬರ್ತ್ಡೇ ಹುಡುಗಿ ನೀನೇ ತಾನೆ, ತುಂಬಾ ತಮಾಷೆಯಾಗಿದೆ. ನೀನು ಪೊಲೀಸ್ ಫೋರ್ಸ್ ಜಾಯಿನ್ ಆಗ್ತೀನಿ ಎಂದಾಗ ನಿನಗೆ ವಯಸ್ಸು 20. ನಾವು ಅವಾಗ ತುಂಬಾ ನಕ್ಕಿದ್ವಿ, ಆದ್ರೆ ಇದನ್ನ ಕೇಳಿ ನಕ್ಕಿದ್ದು ನಾನು ಮಾತ್ರ, ಅವಳು ನಗಲಿಲ್ಲ ಅಂತಾನೆ. ನೀನು ಅವಳು ಅಂದಿದ್ದು ಯಾರನ್ನ ಅಂತ ಕೇಳ್ತಾಳೆ. ಆಗ ಕಾಬಲ್ ಆ 7ನೇ ಅವಳು.
ಯಾರಿಗೆಲ್ಲ ನಾನು ಅವಕಾಶ ನೀಡಿದ್ದೇನೋ ಅದರಲ್ಲಿ ಅವಳು ಒಬ್ಳು. ಉಡುಗೊರೆ ಇಟ್ಕೋತೀಯ ಅಥವಾ ಬಿಸಾಡ್ತೀಯ? ಬಿಸಾಡಿದ್ರೆ ನೀನು ನಾಶವಾಗ್ತೀಯ, ಅಥವಾ ಇದನ್ನ ಇಟ್ಕೊಂಡು ತಲೆ ಬಾಗಿದ್ರೆ, ನಿರಂತರವಾಗಿ ತಲೆ ಬಾಗಿದ್ರೆ ಕೆಲವು ಕೆಟ್ಟ ಮೋಸದ ಕೆಲಸಗಳನ್ನ ನೀನು ಮಾಡ್ತಾನೆ ಇರ್ಬೇಕು ಅಂತ ಹೇಳ್ತಾನೆ. ಆಗಲ್ಲಿ ನೀನ್ ಇದನ್ನು ಒಬ್ಬನೇ ಮಾಡ್ತಿಲ್ಲ ಅಲ್ವಾ, ನಿನಗೆ ಯಾರೋ ಸಹಾಯ ಮಾಡ್ತಿದ್ದಾರೆ, ನಿನಗೆ ಜೊತೆಗಾರರು ಇದ್ದಾರೆ ಅಲ್ವಾ ಎಂದು ಕೇಳಿದಾಗ ಬೈಬಲ್ ಬುಕ್ ಹಿಡಿದು ಫಾರ್ಮ್ ಹೌಸ್ ಡೋರ್ ನ ನಾಕ್ ಮಾಡಿದಾಗ ಒಬ್ಬಳು ಸುಂದರವಾದ ಮಹಿಳೆ ಬಂದಳು. ಅವಳನ್ನು ನೋಡಿದ ತಕ್ಷಣ ಕಂಗ್ರ್ಯಾಚುಲೇಷನ್ಸ್, ನೀವು ಸೆಲೆಕ್ಟ್ ಆಗಿದ್ದೀರಾ, ನಿಮಗೋಸ್ಕರ ಚರ್ಚ್ ಅಲ್ಲಿ ಗಿಫ್ಟ್ ಕಾಯ್ತಾ ಇದೆ, ಆ ಗಿಫ್ಟ್ ಈಗ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ, ಮಿಸ್ ಮಾಡ್ಕೋಬೇಡಿ ಅಂದಾಗ ಕ್ಯಾಮರಾ ಫ್ಯಾಮಿಲಿಯವರ ಮುಖ ಬ್ರೈಟ್ ಅಂಡ್ ವೈಟ್ ಆಗಿ ಹೊಳೆಯುತ್ತೆ. ಆಗ ಲೀ ಕೇಳ್ತಾಳೆ, ನೀನು ಹೇಳ್ತಿರುವುದು ಕ್ಯಾರಿ ಆನಿ ಫ್ಯಾಮಿಲಿಯ ಬಗ್ಗೆ ತಾನೇ ಅಂತ ಕೇಳ್ತಾಳೆ. ಅವಳಿರುವ ಆಸ್ಪತ್ರೆಗೆ ಹೋಗಿ ಅವಳ ಬಳಿ ನೀನು ಏನು ಹೇಳಿದೆ ಅಂತ ಕೇಳ್ತಾಳೆ. ಆಗ ಕಾಬಲ್, ಅದರಲ್ಲಿ ನಿಮ್ಮ ಮನೆಗೆ ಬಂದಾಗ ನಿಮ್ಮ ಅಮ್ಮ ಗಿಫ್ಟ್ ಗೆ ಅಷ್ಟು ಖುಷಿನೇ ಪಟ್ಟಿಲ್ಲ. ಆಗ ಲೀ, ಜನವರಿ 13, 1974 ತಾನೆ ಅಂತ ಕೇಳ್ತಾಳೆ. ಹೌಸ್ ನಂಬರ್ 8 ವಾಸ್ ಸೋ ವೈಟ್ ಅಂತ ಹೇಳಿ, ಎಷ್ಟು ವೈಟ್ ಅಂದ್ರೆ ಮೀನಿನ ಕುತ್ತಿಗೆಗಿಂತಲೂ ವೈಟ್ ಇತ್ತು. ಆಗ ನನಗೆ ಗೊತ್ತಾಯ್ತು ನಾನು ಮಾಡ್ತಿರೋ ಕೆಲಸ ನಿರ್ಮಲವಾಗಿದೆ ಎಂದು ಹೇಳ್ತಾನೆ. ಆಗ ಲೀ, ಆದ್ರೆ ನಿನ್ನ ಕೆಲಸಗಳು ಇವತ್ತಿಗೆ ಮುಗಿದವು, ಇದೆಲ್ಲ ಇಲ್ಲಿಗೆ ಮುಗೀತು, ಮತ್ತೆ ಇನ್ನು ನಿನ್ನ ಜೀವನವನ್ನ ಜೈಲಲ್ಲೇ ಕಳೆಯುತ್ತೀಯ ಅಂತ ಹೇಳ್ತಾಳೆ. ಆಗ ಕಾಬಲ್, ಹೌದು ನನ್ನ ಕತೆ ಮುಗಿಯಿತು, ಆದರೆ ನಾನು ಜೀವನ ಪೂರ್ತಿ ಇಲ್ಲೇ ಇರುವುದಿಲ್ಲ, ಎಲ್ಲಾ ಕಡೆ ಇರೋದಕ್ಕೆ ಇಷ್ಟಪಡ್ತೀನಿ, ದೇವರ ರೆಕ್ಕೆಯಲ್ಲಿ ನಾನು ಇರ್ತೀನಿ ಅಂತ ಹೇಳ್ತಾನೆ. ಆಗ ಲೀ, ನಿಂಗೆ ಸಹಾಯ ಮಾಡ್ತಿರೋದು ಯಾರು, ದಿ ಮ್ಯಾನ್ ಡೌನ್ ಸ್ಟೇರ್ಸ್ ಅಂದ್ರೆ ಯಾರು ಅಂತ ಕೇಳ್ತಾಳೆ. ಆಗ ಕಾಬಲ್, ನೀನು ಈ ಪ್ರಶ್ನೆನ ನಿಮ್ಮ ಅಮ್ಮನನ್ನೇ ಕೇಳಬಹುದಲ್ಲ ಅಂತಾನೆ. ಆಗ ಲೀಗೆ ಆಶ್ಚರ್ಯವಾಗುತ್ತೆ, ಭಯನೂ ಆಗುತ್ತೆ, ಕನ್ಫ್ಯೂಷನ್ ಕೂಡ ಆಗುತ್ತೆ. ಎಲ್ಲೋ ಒಂದು ಕಡೆ ಅವರ ಅಮ್ಮ ಇವನಿಗೆ ಲಿಂಕ್ ಇರುವುದು ಅವಳಿಗೆ ಅರ್ಥವಾಗುತ್ತೆ. ನನ್ನ ಅಮ್ಮನಿಗೆ ಏನು ಗೊತ್ತಿಲ್ಲ ಅಂತ ಅಂತಾಳೆ. ಆಗ ಕಾಬಲ್, ಹೇಲ್ ಸೈತಾನ್ ಎಂದು ಹೇಳಿ ತನ್ನ ತಲೆಯನ್ನ ಟೇಬಲ್ಗೆ ಜೋರಾಗಿ ಹೊಡೆದುಕೊಳ್ತಾನೆ. ಎಷ್ಟು ಜೋರಾಗಿ ಅಂದ್ರೆ ರಕ್ತ ಇಡೀ ರೂಮ್ ಚಿಮ್ಮೋ ಅಷ್ಟು. ಲೀ ಹೆದರಿ ಹಿಂದೆ ಹೋಗ್ತಾಳೆ. ಹೀಗೆ ಹೊಡೆದುಕೊಂಡು ಕಾಬಲ್ ಸಾಯ್ತಾನೆ. ಈಗ ಲೀ ತಲೆಯಲ್ಲಿ ಹಲವಾರು ಪ್ರಶ್ನೆಗಳು ಹೇಳುತ್ತವೆ. ಇವನೇ ಯಾಕೆ ನಮ್ಮ ಅಮ್ಮನನ್ನ ಕೇಳು ಎಂದ? ನಾನು ಅಂದುಕೊಂಡಿರೋ ಲಾಂಗ್ ಲೆಗ್ಸ್ಗೆ ಸಹಾಯ ಮಾಡುತ್ತಿರುವುದು ಸ್ವತಃ ತನ್ನ ತಾಯಿ ಎಂದು ಅರ್ಥವಾಗುತ್ತದೆ. ನಂತರ ಇವಳನ್ನ ಮೀಟ್ ಆದ ಕಾರ್ಟರ್, ಮುಗೀತು ಲೀ, ಎಲ್ಲ ಮುಗೀತು, ಕೊಲೆಗಾರನ ಹಿಡಿದ್ವಿ, ಆದ್ರೆ ಏನು ಮಾಡ್ಕೊಳಕ್ಕಾಗಿಲ್ಲ, ಆ ಎಲ್ಲಾ ಫ್ಯಾಮಿಲಿ ಸಾಯೋದಕ್ಕೆ ಬಿಟ್ವಿ, ಇದರ ಹಿಂದೆ ಉಳ್ಕೊಂಡಿದ್ದ ಪ್ರಶ್ನೆಗಳಿಗೆ ಉತ್ತರನೂ ಸಿಗ್ಲಿಲ್ಲ, ಅವನ ಹಿಡಿದು ಯಾವ ಪ್ರಯೋಜನ ಆಗ್ಲಿಲ್ಲ, ಇದನ್ನೆಲ್ಲ ಅವನೊಬ್ಬನೇ ಮಾಡಿದ್ದಾನೆ, ಅವನಿಗೆ ಯಾವ ಜೊತೆಗಾರರೂ ಇಲ್ಲ, ಯಾವ ಮಾಟ ಮಂತ್ರನೂ ಇಲ್ಲ, ಮಣ್ಣಾಂಗಟ್ಟಿನೂ ಇಲ್ಲ, ಏನೂ ಇಲ್ಲ ಎಂದು ಹೇಳಿ ಕೋಪದಿಂದ ಹೊರಟು ಹೋಗ್ತಾನೆ. ಈಗ ಹಾರ್ಕರ್, ಲೀ ಮತ್ತೆ ಆ ಲೇಡಿ ಆಫೀಸರ್ ಲೀ ಅವರ ಅಮ್ಮನ ಮನೆಗೆ ಬರ್ತಾರೆ. ಲೀ ತನ್ನ ಜೊತೆ ಬಂದಿದ್ದ ಆಫೀಸರ್ಗೆ, ನೀನು ಮನೆಗೆ ಬರುವ ಅವಶ್ಯಕತೆ ಇಲ್ಲ, ನಾನೊಬ್ಬಳೇ ಹೋಗ್ತೀನಿ, ಕೆಲವು ಪ್ರಶ್ನೆಗಳನ್ನ ಕೇಳಬೇಕು ಅಂತ ಹೇಳಿ ಅವರನ್ನ ಕರ್ಕೊಂಡು ಬರ್ತೀನಿ, ಅವರಿಂದ ಕಾಬಲ್ ನ ಬೇರೆ ಜೊತೆಗಾರರ ಬಗ್ಗೆ ತಿಳಿಯಬಹುದು ಎಂದು ಹೇಳಿ ಮನೆಗೆ ಹೊರಡ್ತಾಳೆ. ಅಲ್ಲಿಗೆ ಲಾಂಗ್ ಲೆಗ್ಸ್ ವಿಷಯದಲ್ಲಿ ತನ್ನ ತಾಯಿ ಭಾಗಿಯಾಗಿರುವುದನ್ನ ಈಗಾಗಲೇ ಅನಾವರಣ ಮಾಡಿದ್ದಾಳೆ ಅಂತ ಅರ್ಥವಾಗುತ್ತೆ. ಆಗ ಆಫೀಸರ್, ನಾನಿಲ್ಲೇ ವೆಯ್ಟ್ ಮಾಡ್ತೀನಿ, ನೀನು ಹೋಗಿ ಬಾ ಎಂದು ಹೇಳ್ತಾಳೆ. ಲೀ ಮನೆಗೆ ಹೋಗ್ತಾಳೆ. ಮನೆಯಲ್ಲಿ ಅವರ ಅಮ್ಮನನ್ನ ಹುಡುಕುವಾಗ ಕಾರಿನ ಬಳಿ ಅವಳ ತಾಯಿ ಬಂದು ಆಫೀಸರ್ನ ಶೂಟ್ ಮಾಡಿ ಸಾಯಿಸುತ್ತಾಳೆ. ಇದನ್ನ ಕಿಟಕಿಯಿಂದ ಕಂಡಲ್ಲಿ ಗನ್ ತೆಗೆದುಕೊಂಡು ಹೊರಗಡೆ ಬರುತ್ತಾಳೆ. ಅವಳ ತಾಯಿ ಒಂದು ಗೊಂಬೆಗೆ ಗುರಿ ಇಡುತ್ತಿದ್ದಾಳೆ. ಅಳುತ್ತಾ ನಡುಗುತ್ತಾ ಬಂದ ಲೀಗೆ, ನೀನು ಅವನನ್ನು ಹಿಡಿದು ಬಿಟ್ಟೆ, ಈಗ ಅವನು ಮುಕ್ತನಾಗಿದ್ದಾನೆ ಅಂತ ಏನೇನೋ ಮಾತಾಡ್ತಿದ್ದಾಳೆ. ಆಗ ಲೀ, ಅಮ್ಮ ಕಾಬಲ್ ಈಗಾಗಲೇ ಸತ್ತಿದ್ದಾನೆ, ಪರವಾಗಿಲ್ಲ ಅಮ್ಮ, ಆಗಿದ್ದೆಲ್ಲ ಆಗೋಯ್ತು ಅಂತ ಸಮಾಧಾನ ಮಾಡ್ಬೇಕಾದ್ರೆ ಅವರಮ್ಮ, ನೀನು ಕೂಡ ಮುಕ್ತವಾಗು ಎಂದು ಆ ಗೊಂಬೆಯನ್ನ ಶೂಟ್ ಮಾಡ್ತಾಳೆ. ಆಗ ಆ ಗೊಂಬೆಯ ತಲೆಯಿಂದ ಒಂದು ಕಪ್ಪು ಹೊಗೆಯ ರೀತಿ ಗಾಳಿ ಹೊರಗಡೆ ಬರುತ್ತೆ. ಆ ಬುಲೆಟ್ ನ ಸೌಂಡ್ ಮತ್ತು ಆ ಕಪ್ಪು ಗಾಳಿಯ ಪ್ರಭಾವದಿಂದ ಲೀ ಪ್ರಜ್ಞೆ ತಪ್ಪಿ ಬೀಳ್ತಾಳೆ. ವೀಕ್ಷಕರೇ, ನಿಮಗೆ ಅನ್ನಿಸ್ತಿರಬಹುದು ಲೀಯ ತಾಯಿಗೂ ಲಾಂಗ್ ಲೆಗ್ಸ್ಗೂ ಎಲ್ಲಿಂದ ಇಲ್ಲಿಯ ಸಂಬಂಧವೆಂದು. ಲಾಂಗ್ ಲೆಗ್ಸ್ ಒಬ್ಬ ಸೈತಾನಗಳನ್ನ ಪೂಜಿಸುವ, ಅವುಗಳನ್ನ ಓಲೈಸಿಕೊಳ್ಳುವ ಒಬ್ಬ ಮಾಟಗಾರ. ಮತ್ತೆ ಆ ಸೈತಾನಗಳ ದುಷ್ಟಶಕ್ತಿಯ ಪ್ರಭಾವವನ್ನು ಬಳಸಿಕೊಂಡು ಯಾವುದೇ ಸುಳಿವು ಸಿಗದಂತೆ ಈ ರೀತಿ ಕೊಲೆಗಳನ್ನ ಮಾಡುವುದು ತನ್ನ ಆರಾಧನೆ ಮಾಡುವ ಸೈತಾನಗಳಿಗೆ ಬಲಿ ಅರ್ಪಿಸಿ ಪೂಜೆ ಮಾಡುವ ಒಂದು ವಿಧಾನ. ಮತ್ತೆ ಇವನೊಬ್ಬ ಸೈಕೋ ಕಿಲ್ಲರ್. ಈ ಸಿನಿಮಾ ಆರಂಭದಲ್ಲಿ ಒಂದು ಚಿಕ್ಕ ಹುಡುಗಿ ಜೊತೆ ಮಾತಾಡೋ ದೃಶ್ಯ ಇದೆಯಲ್ಲ, ಅದು ಬೇರೆ ಯಾರು ಅಲ್ಲ, ಅದು ಇದೇ FBI ಏಜೆಂಟ್ ಹಾರ್ಕರ್ ಲೀ. ಇದೇ ರೀತಿ 1974 ಜನವರಿ 13 ಅಂದರೆ ಲೀ ಹಾರ್ಕರ್ 9 ವರ್ಷದವಳಾಗಿದ್ದಾಗ ಅವರ ಕುಟುಂಬವನ್ನು ಹೀಗೆ ಕೊಲ್ಲಲು ಬಂದಿರ್ತಾನೆ. ಆದ್ರೆ ಲೀಯ ತಾಯಿ ಅವನ ಕಾಲಿಗೆ ಬಿದ್ದು ತಮ್ಮನ್ನು ಬಿಟ್ಟು ಬಿಡುವುದಾಗಿ ಕೇಳ್ಕೊಳ್ತಾಳೆ. ಆಗ ಲಾಂಗ್ ಲೆಗ್ಸ್, ನಿನ್ನ ಮಗಳನ್ನ ಬಿಡ್ಬೇಕಂದ್ರೆ ನೀನು ನನಗಾಗಿ ನಾನು ಹೇಳಿದ ಕೆಲಸವನ್ನ ಮಾಡಬೇಕು ಎಂದು ಹೇಳ್ತಾನೆ. ಇಷ್ಟಕ್ಕೂ ಆ ಕೆಲಸ ಏನಂದ್ರೆ, ಈ ಲಾಂಗ್ ಲೆಗ್ಸ್ ಎಂಬ ಮಾಟಗಾರ ಮಾಡಿಕೊಡುವ ಗೊಂಬೆಗಳನ್ನ 14 ಬರ್ತ್ಡೇಯ ಹೆಣ್ಣು ಮಗಳಿರೋ ಮನೆಗೆ ಚರ್ಚಿಂದ ಬಂದಿರೋ ಸಿಸ್ಟರ್ ತರ ಹೋಗಿ, ಚರ್ಚಿಂದ ನಿಮಗೆ ಗಿಫ್ಟ್ ಕಳಿಸಿದ್ದಾರೆ ಎಂದು ಈ ಗೊಂಬೆಯನ್ನ ಪ್ರೆಸೆಂಟ್ ಮಾಡಬೇಕು. ಉಳಿದ ಕೆಲಸವನ್ನ ಆ ಗೊಂಬೆ ಮಾಡುತ್ತೆ. ಹೇಗೆಂದರೆ, ಈ ಗೊಂಬೆಯ ತಲೆಯಲ್ಲಿ ವಶೀಕರಣದ ಶಕ್ತಿ ತುಂಬಿ ಈ ಗೊಂಬೆಯನ್ನ ಲಾಂಗ್ ಲೆಗ್ಸ್ ತಯಾರಿಸಿರ್ತಾನೆ. ಯಾರ ಮನೆಗೆ ಇದು ಹೋಗುತ್ತೋ ಅದು ಮನೆಯಲ್ಲಿರುವ ತಂದೆಯನ್ನ ತನ್ನ ಕಡೆ ಸೆಳೆದು ತನ್ನ ಶಕ್ತಿಯಿಂದ ಅವನ ಮನಸ್ಸು ದೇಹವನ್ನ ಕಂಟ್ರೋಲ್ ಮಾಡುತ್ತದೆ. ನಂತರ ಆ ಮನೆಯಲ್ಲಿರುವ ತಂದೆ ತನ್ನ ಕೈಯಿಂದ ಮನೆಯವರನ್ನೆಲ್ಲ ಸಾಯಿಸಿ ತನಗೆ ತಾನೇ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರೇರೇಪಿಸುತ್ತದೆ. ಇದರಲ್ಲಿ ಲೀ ಹಾರ್ಕರ್ ತಾಯಿಯ ಪಾತ್ರ ಚರ್ಚ್ ಇಂದ ಗಿಫ್ಟ್ ಕೊಡಲು ಸಿಸ್ಟರ್ ರೀತಿ ಹೋಗಿ ಆ ಕುಟುಂಬದವರು ಈ ಗೊಂಬೆಯ ಶಕ್ತಿಯಿಂದ ಸಂಮೋಹಿತರಾಗಿ ಎಲ್ಲವೂ ಲಾಂಗ್ ಲೆಗ್ಸ್ ಯೋಜನೆಯಂತೆ ನಡೆಯುವುದನ್ನು
ಖಾತ್ರಿಪಡಿಸಿಕೊಂಡು ಅಲ್ಲಿಂದ ಹೊರಡುವುದು. ಈ ಕೆಲಸವನ್ನು ಮಾಡಲು ಒಪ್ಪಿದರೆ ನಿನಗೆ ನಿನ್ನ ಮಗಳಿಗೆ ಹಾನಿ ಮಾಡುವುದಿಲ್ಲವೆಂದು ಹೆದರಿಸಿ ಲಾಂಗ್ ಲೆಗ್ಸ್ ಅವಳನ್ನು ವಶೀಕರಿಸಿಕೊಂಡಿರುತ್ತಾನೆ. ತನ್ನ ಮಗಳ ಮೇಲಿನ ವಿಪರೀತ ಪ್ರೀತಿಯಿಂದ ಲೀಯ ತಾಯಿ ವಿಧಿ ಇಲ್ಲದೆ ಇಷ್ಟವಿಲ್ಲದಿದ್ದರೂ ಈ ಕೆಲಸ ಮಾಡಲು ಒಪ್ಪಿಕೊಂಡಿರ್ತಾಳೆ. ಈಗ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಲೀ ಫೋನ್ ರಿಂಗ್ ಆದಾಗ ತೆರವಾಗ್ತಾಳೆ. ಫೋನ್ ತೆಗೆದರೆ ರೂಬಿ ಮನೆಯ ಬರ್ತ್ಡೇ ಪಾರ್ಟಿ ಲೇಟ್ ಆಗಿದೆ ಎಂದು ಯಾರೋ ಹೇಳುತ್ತಾರೆ. ತಕ್ಷಣ ರೂಬಿ ಅಂದರೆ ಕಾರ್ಟರ್ ಮನೆಗೆ ಅವಸರದಿಂದ ಹೋಗ್ತಾಳೆ. ಕಾರ್ಟರ್ ಮನೆಗೆ ಸ್ವಾಗತಿಸುತ್ತಾನೆ. ಇಲ್ಲಿ ಎಲ್ಲ ಸರಿ ಇದೆಯಾ ಎಂದು ಲೀ ಕೇಳ್ತಾಳೆ. ಎಲ್ಲವೂ ಸರಿ ಇದೆ, ಇನ್ನೇನು ರೂಬಿ ಗಿಫ್ಟ್ ಪ್ಯಾಕ್ಸ್ ನ ಓಪನ್ ಮಾಡಬೇಕು, ಅಷ್ಟರಲ್ಲಿ ನೀನು ಬಂದೆ ಎಂದು ಹೇಳಿ ಮನೆ ಒಳಗೆ ಕರೆದು ಬಾಗಿಲು ಹಾಕಿಕೊಳ್ತಾನೆ. ಒಳಗಡೆ ಬಂದು ನೋಡಿದರೆ ಲೀಯ ತಾಯಿ ಈಗಾಗಲೇ ಕಾರ್ಟರ್ ಮನೆಗೆ ಬಂದು ತನ್ನ ಕೆಲಸವನ್ನ ಶುರು ಮಾಡಿದ್ದಾಳೆ. ಇದನ್ನು ಕಂಡ ಲೀ ಕಾರ್ಟರ್ಗೆ ಹೇಳ್ತಾಳೆ, ಇದು ನನ್ನ ತಾಯಿ ಅಂತ ಹೇಳುತ್ತಿರುವಾಗಲೇ ಮಾತಾಡಬೇಡ ಲೀ, ಸುಮ್ನೆ ಕೂತ್ಕೋ ಅಂತ ಕಾರ್ಟರ್ ಗದರಿಸ್ತಾನೆ. ಅಲ್ಲಿಗೆ ಆ ಗೊಂಬೆಯಲ್ಲಿನ ಸೈತಾನ ಈಗಾಗಲೇ ಅವರ ಫ್ಯಾಮಿಲಿಯನ್ನ ಸಮೂಹಿಸಿ ವಶೀಕರಿಸಿ ತನ್ನ ಹಿಡಿತವನ್ನ ಸಾಧಿಸಿದೆ. ಈಗ ಕಾರ್ಟರ್ ತನ್ನ ಹೆಂಡತಿಯನ್ನ ಕಿಚನ್ಗೆ ಕರೀತಾನೆ. ಈಗ ಏನು ನಡೆಯುತ್ತದೆ ಎಂದು ಅರ್ಥವಾಗಿದೆ. ಆದರೆ ಅವಳು ಹೇಳಿದರೂ ಅವಳ ಮಾತನ್ನು ಅಲ್ಲಿ ಯಾರೂ ಕೇಳುವುದಿಲ್ಲ. ಲೀ ಅಂದುಕೊಂಡಂತೆ ಕಾರ್ಟರ್ ಕಿಚನ್ ನಲ್ಲಿದ್ದ ಚಾಕುವಿನಿಂದ ಚುಚ್ಚಿ ಚುಚ್ಚಿ ತನ್ನ ಹೆಂಡತಿಯನ್ನ ಸಾಯಿಸ್ತಾನೆ. ನಂತರ ಆಚೆ ಬಂದು ಲೀಯನ್ನು ಕೊಲ್ಲಲು ಮುಂದಾಗುತ್ತಾನೆ. ಆದರೆ ಲೀ ಅವನನ್ನು ಶೂಟ್ ಮಾಡಿ ಸಾಯಿಸುತ್ತಾಳೆ. ನಂತರ ಅವನ ಮಗಳನ್ನು ಕರೆದುಕೊಂಡು ಆಚೆ ಹೋಗಲು ಮುಂದಾದಾಗ ಅವಳ ಅಮ್ಮ ತಡೆಯುತ್ತಾಳೆ. ಆಗ ಭಯದಲ್ಲೇ ಅವರ ಅಮ್ಮನನ್ನು ಶೂಟ್ ಮಾಡಿ ಕೊಲ್ಲುತ್ತಾಳೆ. ನಂತರ ಕಾರ್ಟರ್ ಮಗಳನ್ನು ರಕ್ಷಿಸ್ತಾಳೆ. ಅವಳನ್ನು ರಕ್ಷಿಸಿದ ಮೇಲೆ ಲೀಗೆ ಮತ್ತೆ ಕಾಬಲ್ನ ಹ್ಯಾಪಿ ಬರ್ತ್ ಡೇ ಟು ಯು ಎಂದು ಹೇಳುವ ಧ್ವನಿ ಕೇಳುತ್ತದೆ. ಇಲ್ಲಿಗೆ ಸಿನಿಮಾ ಮುಗಿಯುತ್ತೆ. ಈಗ ನಮ್ಗುಳಿದಿರೋ ಪ್ರಶ್ನೆ, ಹಾರ್ಕರ್ ಲೀ ತಾಯಿಯ ಮನೆಗೆ ರೂಬಿ ಮನೆಗೆ ಹೋಗುವಂತೆ ಕಾಲ್ ಮಾಡಿದ ವ್ಯಕ್ತಿ ಯಾರು? ಲಾಂಗ್ ಲೆಗ್ ಸತ್ತ ಮೇಲೂ ಲೀ ಹಾರ್ಕರ್ ಅಮ್ಮ ಅವನಿಗೆ ಕೊಟ್ಟ ಮಾತನ್ನು ನಡೆಸಿಕೊಡಲು ಕಾರಣವೇನು? ಇದರ ಹಿಂದೆ ಇನ್ನೂ ಯಾರ್ಯಾರಿದ್ದಾರೆ? ಪೊಲೀಸರ ಮುಂದೆ ಸತ್ತ ಕಾಬಲ್ ನಿಜವಾದ ಲಾಂಗ್ ಲೆಗ್ಸಾ ಅಥವಾ ಇವನ ಹಿಂದೆ ಇನ್ಯಾರಾದರೂ ಇದ್ದಾರಾ? ಇದು ಯಾವುದೂ ಅಲ್ಲದೆ ಕಾಬಲ್ ಸತ್ತ ಮೇಲೂ ಸೈತಾನನಾಗಿ ತನ್ನ ಪ್ರಭಾವ ಬೀರುವಷ್ಟು ಶಕ್ತಿವಂತನ. ಇದನ್ನೆಲ್ಲ ಈ ಸಿನಿಮಾದ ಪಾರ್ಟ್ 2 ಬಂದ್ರೆ ಅದಕ್ಕೆ ಉತ್ತರಗಳನ್ನ ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಿಮಗಾಗಿ ಒಳ್ಳೊಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಹಾರರ್ ಸಿನಿಮಾ ಕಥೆಗಳನ್ನ ನಿಮ್ಮ ಮುಂದೆ ತರ್ತೀನಿ. ಮತ್ತೆ ಬೇರೆ ಭಾಷೆಯಲ್ಲಿ ನೀವು ನೋಡಿ ಅರ್ಥವಾಗದೇ ಇರೋ ಸಿನಿಮಾದ ವಿವರಣೆ ಬೇಕಂದ್ರೆ ಆ ಸಿನಿಮಾದ ಹೆಸರನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ.